ನಾನು ಅನ್ಕೊಂಡೆ ಇಟ್ ಹ್ಯಾಸ್ ಡನ್ ಸಮ್ ಡ್ಯಾಮೇಜ್ ಟು ಮೈ ಬ್ರೈನ್ ಆಲ್ಸೋ. ಜನಕ್ಕೆ ಗೊತ್ತಾಗಲ್ಲ, ನಾನು ಸ್ವಲ್ಪ ಸೈಕಾಲಜಿಸ್ಟ್ ಆದ್ರಿಂದ ಅನ್ನಿಸ್ತಿದ್ದೆ. ಅದಕ್ಕೆ ಕೊಡೋ ವ್ಯಾಕ್ಸಿನ್ನು ಕೊಟ್ಟರಲ್ಲ 2-3 ತಗೊಳ್ಳಿಂದ, ಅದು ಕೂಡ ಐ ಆಮ್ ನಾಟ್ ವೆರಿ ಶ್ಯೂರ್ ವೆದರ್ ಇಟ್ ಈಸ್ ರಿಯಲಿ ಗುಡ್. ಅವೆಲ್ಲ ಒಂದು ಸ್ವಲ್ಪ ಎಫೆಕ್ಟ್ ಮಾಡಿದ್ದೇವೆ. ಆದರೆ ನಾನು ಇದನ್ನು ಹೇಳಿದ್ರೆ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ನನ್ನ ಜೊತೆಗೆ, ನನ್ನ ಯೂನಿವರ್ಸಿಟಿನಲ್ಲಿ ಸಹೋದ್ಯೋಗಿಯಾಗಿ ಕೆಲಸ ಮಾಡ್ತೇವೆ. ಅವ್ರಿಗೆ ಇದನ್ನೆಲ್ಲ ಹೇಳಿದ್ರೆ, ಇಲ್ಲ ಕಣೋ ನಿನಗೆ ವಯಸ್ಸಾಯಿತು ಅಂತ ಹೇಳೋದು. ದಟ್ ಮೇ ಬಿ ಟ್ರೂ. ಬಟ್ ಈ ವಯಸ್ಸಿನಲ್ಲಿ ನನಗೆ ಬಾಡಿ, ನನ್ನ ಶರೀರ ಹೇಳಿದ ಮಾತು ಕೇಳಲು ಹೊರತು ಮನಸ್ಸು ಸಖತ್ ಮಟ್ಟಿಗೆ ಮರ್ತೋಗುತ್ತೆ. ಅದೇ ಯು ಕಾಂಟ್ ಹೆಲ್ಪ್ ಇಟ್. ಇನ್ಫ್ಯಾಕ್ಟ್ ನಾನು ಆ್ಯಕ್ಟಿವ್ ಆಗಿದ್ದಾಗ ಆಗಿನ ಕಾಲದಲ್ಲಿ 60s 70sನಲ್ಲಿ UGCನವರು 10,000 ರೂಪಾಯಿ ಕೊಟ್ಟಿದ್ರು. 10,000 ರೂಪಾಯಿ ಅಂದರೆ ಅದು ದೊಡ್ಡ ಅಮೌಂಟ್ ನನಗೆ. ಒಂದು ಏದಕ್ಕೆ ಟು ಸ್ಟಡಿ ಸೆಂಟಿನೇರಿಯನ್ಸ್, 100 ವರ್ಷ ಆದವ್ರನ್ನ ಅಬ್ಸರ್ವ್ ಮಾಡೋದಕ್ಕೆ ಮಾಡ್ದೋ. ನಾನು ನನ್ನ ಫ್ರೆಂಡು, ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಬಿಕೇಮ್ ಎ ಜೆರಂಟಾಲಜಿಸ್ಟ್. ಅದೇ ಒಂದು ಸೈನ್ಸ್ ಈಗ, ಜೆರಂಟಾಲಜಿ ಎಲ್ಡರ್ಲಿ ಪೀಪಲ್ ಅಂತ. ಅವನು ಹೇಳ್ತಿರ್ತಾನೆ, ನಿನ್ಗೇನು ಕೋವಿಡ್ ಏನು ಮಾಡಲಿಲ್ಲ, ವಯಸ್ಸಾಯಿತು, ಅಕ್ಸೆಪ್ಟ್ ಇಟ್ ಅಂತ. ನನಗೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅದೇ ಕಷ್ಟ. ಈಗಲೂ ಐ ಕೆನಾಟ್ ಸಿಟ್ ಕ್ವೈಟ್, ಬರೆಯೋಕ್ಕಾಗಲ್ಲ. ಕಂಪ್ಯೂಟರ್ಗೆ ಫೀಡ್ ಮಾಡಿಬಿಡ್ತೀನಿ ನಾನು. ಈಗಲೂ ಬರೀಲೇಬೇಕು, ಏನಾದರೂ ಬರೀತಾನೆ ಇರಬೇಕು ಅಂತ ನನಗಿದು. ಈಗಲೂ ಕೃಷ್ಣನಿಗಾಗಿನೇ ಒಂದು ಪುಸ್ತಕ ಬರೆಸಿದೆ. ಇವತ್ತು ಪಬ್ಲಿಷ್ ಆಗಬೇಕಾಗಿತ್ತದು. ನಾನು ಮನೋಶಾಸ್ತ್ರ ಬಿಟ್ಟು ಇನ್ನೇನು ಬರೆದಿಲ್ಲ ಸ್ವಾಮಿ. ನನಗೆ ಗೊತ್ತಿರೋದು ಅದು ಒಂದೇ, ಇನ್ನೇನು ಬರೆದಿಲ್ಲ. ಬರೆದಿರೋದೆಲ್ಲ ಮನಃಶಾಸ್ತ್ರದ ವಿಚಾರವಾಗಿ ಎಲ್ಲ ಪುಸ್ತಕಗಳು. ಇವ್ರಿಗೆ ಮನಃಶಾಸ್ತ್ರದ ಇತಿಹಾಸ ಕೊಟ್ಟು ಒಂದು ಪುಸ್ತಕ ಬರ್ಕೊಟ್ಟಿದ್ದೀನಿ. ಅಂದರೆ ಯಾರಿಗೂ ಬೋರ್ ಹೊಡಿಬಾರ್ದು, ಸುಲಭವಾಗಿ ಅರ್ಥ ಆಗುವಂಗೆ ಒಂದು ಪುಸ್ತಕ ತಗೊಂಡ್ರೆ ಎಡಗಡೆ ಪೇಜ್ನಲ್ಲಿ ಒಂದು ಚಿತ್ರ ಅವ್ರದ್ದು, ಬಲಗಡೆ ಪೇಜ್ನಲ್ಲಿ ಮಾತ್ರ ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಅದನ್ನು ಡಿಸೈನ್ ಮಾಡ್ಬೇಕಾದ್ರೆ ಕೃಷ್ಣ ತುಂಬ ಕಷ್ಟಪಟ್ಟರಂತೆ. ಹಾಗಿತ್ತೆ, ಏನೋ ಇವತ್ತು ಆಗಬೇಕಾಗಿತ್ತು, ಏನೋ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ. ಅದಕ್ಕೆ ಬದಲು ಇವತ್ತು ಇನ್ನೇನೋ ಒಂದು ಸಣ್ಣ ಪುಸ್ತಕ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದು ನಾವು. ಕೃಷ್ಣ, ದಿ ಅದರ್ ಬುಕ್ ದಟ್ ಯು ಸೆಡ್ ಈಸ್ ರೆಡಿ ಅಂತ ತರಿಸಿ, ಬೇರೆ ಏನಾದರೂ ಮಾಡೋಣ ಅಂತ. ನಾನು ಅದಕ್ಕೆ ಏನು ಮಾಡಿದ್ದೆ ಅಂದರೆ, ಯಾರೋ ಒಬ್ಬರು ನನ್ನ ಸ್ನೇಹಿತರು ಬಸವಣ್ಣನ ಕುರಿತು ಯಾಕೆ ಬರೀಬಾರ್ದು ನೀವು ಹೋಗ್ದು. ನನಗೆ ಬಸವಣ್ಣನ ಮೇಲೆ ಬಹಳ ಅಭಿಮಾನ, ತುಂಬ ದೊಡ್ಡ ಮನುಷ್ಯ ಅಂತ ನಾನು ಹೇಳ್ದೆ. ಸಾರಿ, ತೆಗೆದವು ಐ ಕನ್ಸಿಡರ್ ಯು. ತುಂಬ ದೊಡ್ಡ ಮನುಷ್ಯ. ಅವನ ಕುರಿತು ಒಂದು ಆರ್ಟಿಕಲ್ ಕೊಟ್ಟಿದ್ದೆ, ಬರೀ ಆರ್ಟಿಕಲ್ ಅದು. ಎಲ್ಲರೂ ಕೃಷ್ಣನ ಕೊಟ್ಟರೆ ಯಾವ್ದಾದ್ರು ಪೇಪರಿಗೆ ಕಳಿಸ್ತಾರೆ, ಪ್ರಿಂಟ್ ಮಾಡಿಸ್ತಾರೆ ಅಂತ ಕೊಟ್ಟರೆ, ಕೃಷ್ಣ ಇಲ್ಲ ಸರ್ ಇದನ್ನು ನಾನು ಒಂದು ಪುಸ್ತಕದ ರೂಪದಲ್ಲಿ ಪಬ್ಲಿಷ್ ಮಾಡ್ತೀನಿ ಅಂತ ಪ್ಯಾಕೆಟ್ ಬುಕ್ಸ್ ಮಾಡ್ತಾರಲ್ಲ, ಆ ತರಹ ಮಾಡಿದ್ರು. ರೈಟ್, ನೋಡಿ, ಇದು ತೀರಾ ಸಣ್ಣದು ಬಸವಣ್ಣನ ಕೊಟ್ಟು ಅವನ ಪುಸ್ತಕ. ಡಿಲೈಡ್ ಡೆಲಿವರಿ ಮೊದಲಿಂದ ಮಾಡಬೇಕಾಗಿದ್ದದು. ಇದು ಅದಕ್ಕೆ ಬದಲು ಒಂದು ಸಬ್ಸ್ಟಿಟ್ಯೂಟ್ ಆದಂಗೆ ಮಾಡಿ. ಇದು ಬಸವಣ್ಣನ ಕೊಟ್ಟು ಬಂದಿರೋದು. ಇಟ್ಸ್ ಎ ಸ್ಮಾಲ್ ಬುಕ್, ಒಂದು ಆರ್ಟಿಕಲ್. ಇದು ಕೃಷ್ಣ ಅಭಿಮಾನದಿಂದ ಇದನ್ನು ಪುಸ್ತಕ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದ್ರು. ಏನೋ ಚೆನ್ನಾಗಿ ಬಂದೈತೆ ಅಂತ ಹೇಳೋದು ನೋಡಿದವರೆಲ್ಲ. ಇದ್ರ ಜೊತೆಗೆ ಇನ್ನೂ ಒಂದು, ಯಾರೋ ಬೇರೆಯವರೊಬ್ಬರು ನಂದೊಂದು ಪುಸ್ತಕ ಪಬ್ಲಿಷ್ ಮಾಡಿದ್ರು. ಅವರು ಮಾರಾಟದವರೆಲ್ಲ ಇತ್ತು ಎಲ್ಲ. ನಾನು ಏನೇ ನನ್ನ ಹತ್ರ ಪುಸ್ತಕನೇ ಇಲ್ಲ, ಒಂದು ಕಾಪಿ ಕಳಿಸು ಅಂದರೆ, ಸರ್ ಇರೋ ಪುಸ್ತಕಗಳನ್ನೆಲ್ಲ ನಿಮಗೆ ಕೊಡ್ತೀನಿ, ಏನಾದರೂ ಮಾಡ್ಕೊಳ್ಳಿ, ನೀವು ಒಂದು 250 ಪುಸ್ತಕಗಳನ್ನು ಕಳಿಸ್ಬಿಟ್ಟಿದ್ದೇನೆ. ನಾನು ಕೃಷ್ಣನಿಗೆ ಕೊಟ್ಟೆ, ಇದನ್ನು ಮಾಡಪ್ಪ ಏನಾದರೂ. ಅದು ಅರ್ಧನಾರೀಶ್ವರ ಅಂತ
ನನಗೆ ಅದು ತುಂಬ ಒಂಥರ ಮಾನಸಿಕವಾಗಿ ತೃಪ್ತಿ ತಂದುಕೊಟ್ಟ ಪುಸ್ತಕ. ನನ್ನ ಫ್ರೆಂಡ್ ಯಾರೋ ಒಬ್ಬರು ದೊಡ್ಡವರು ಪ್ರೊಫೆಸರ್ ಆಫ್ ಸೋಷಿಯಾಲಜಿನವರು ಇದ್ದರು. ಅವರು ಒಂದು ಕೇಳಿದ್ರು ನನ್ನ, ಏನಾದರೂ ಹೇಳು, ಯಾವ ದೇವಸ್ಥಾನಕ್ಕೆ ಹೋದರೂ ಒಂದು ಅರ್ಧನಾರೀಶ್ವರನ ಚಿತ್ರ ಫಿಗರ್ ಇರ್ತದೆ, ಅದು ಯಾಕೆ ಆ ಐಡಿಯಾ ಬಂತು? ಇದನ್ನು ನಾನೇನು ಒಂದು 3-4 ಪುಟ ಒಂದು ಆರ್ಟಿಕಲ್ ಬರ್ಕೊಂಡು ನಾನು ಮೊದಲು ಅಂದ್ಬಿಟ್ಟೆ. ಆಮೇಲೆ ಕಷ್ಟ ಅಲ್ಲಿ ಬರೀತೀನಿ, ಹೆಂಗಪ್ಪ ಬರೆಯೋದು ಅನ್ನಿಸ್ತು. ಬರೆದು ಆಯಿತು. ಅದು 4 ಪುಟ ಬರೆಯೋಕ್ಕೆ ಹೋದೊಂದು 50-60 ಪುಟ ಆಯಿತು. ಅವರು ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ಪಬ್ಲಿಷ್ ಮಾಡ್ತೀನಿ ಅಂತ ಯಾವನೋ ಒಬ್ಬ ಸ್ವಲ್ಪ ಅಂತ ಮಾರಾಟದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಪಬ್ಲಿಷರ್ ಒಬ್ಬರು, ಯುರೋಕಾ ಪಬ್ಲಿಷರ್ಸ್ ಅಂತ ಇಲ್ಲೇ ಊರಾಗಿದ್ದಾರೆ. ಅವರು ಈಸ್ ಮೋರ್ ಇಂಟ್ರೆಸ್ಟ್ ಇನ್ ಅದರ್ ಥಿಂಗ್ಸ್. ನಾನೇನು ಒಂದು ಕಾಪಿ ಕೇಳಿದ್ರೆ ನೀವು ಅಂದ್ಬಿಟ್ಟು ಅವ್ನು ಬಂಡಿನೇ ಅವನೇ ಕಳಿಸ್ಬಿಟ್ಟ. ನೀವೇನು ಏನಾದ್ರು ಮಾಡ್ಕೊಳ್ಳಿ, ನೀವು ನನಗೆ ಕಾಸು ಕೊಡ್ತಿದ್ದೀರಿ ಅಂತ. ಇಲ್ಲ, ನೀನು ಇಷ್ಟೊಂದು ಪುಸ್ತಕ ಕೊಟ್ಟಿದ್ದೀಯಾ, ಕಾಸು ಕೊಟ್ಟು ಎಷ್ಟು ಸಾಧ್ಯವೋ ಅಷ್ಟು ಬಂದದನ್ನು ಮಾಡ್ತೀನಿ ಕಳಿಸ್ತೀನಿ. ಸೊ ನನಗೆ ತುಂಬ ಹೆಸರು ಕೊಟ್ಟು ಆ ಪುಸ್ತಕ. ಎಷ್ಟೋ ಜನ ದೊಡ್ಡ ಬರಕಾದ್ರು ಕನ್ನಡದಲ್ಲಿ ಇಂಥ ಒಂದು ಪುಸ್ತಕ ಇರಲಿಲ್ಲ ಸರ್, ನೀವು ಬರೆದ್ರಿ. ಇವತ್ತೂ ಚೆನ್ನೈನಿಂದ ಯಾರು ಹೋಗ್ಬೇಕು ಫೋನ್ ಮಾಡಿದ್ರು. ಇವತ್ತು ಸಾರ್ ನಾನೇನೋ ಅಂದ್ಕೊಂಡಿದ್ದೆ, ಅರ್ಧನಾರೀಶ್ವರನಿಗೆ ಪುಸ್ತಕ ಓದಿದ್ಮೇಲೆ ನನಗೆ ಮನಸ್ತತ್ವನೇ ಬದಲಾಯಿಸಿತು. ತಕ್ಷಣ ಖುಷಿಯಾಗಿತ್ತು. ಯಾರಾದರೂ ನಿಮ್ಮನ್ನು ಹೊಗಳಿದ್ರೆ ನೀವೇನು ನಾಚ್ಕೋಬೇಕಾದ್ದಿಲ್ಲ, ಅಕ್ಸೆಪ್ಟ್ ಮಾಡಿ, ಒಪ್ಕೊಂಡು ಸಂತೋಷಪಡಿ. ಆಗ ನಾನು ಮಾಡ್ತೀನಿ. ನಾನು ಆ್ಯಸ್ ಎ ಸ್ಟೂಡೆಂಟ್ ಆಫ್ ಸೈಕಾಲಜಿ, ಅದರಿಂದ ಏನಿಲ್ಲ. ಇವತ್ತು ವರ್ಲ್ಡ್ ಬುಕ್ ಡೇ. ನಾನು ಇದನ್ನ ಸಾಹಿತ್ಯ ಮಾತು ಸಾಹಿತ್ಯ ಸಾಹಿತ್ಯ ಬರ ಈ ವರ್ಲ್ಡ್ ಬುಕ್ ಡೇ 23 ಏಪ್ರಿಲೇ ಅಂತ ಮಾಡಿದ್ದಾರೆ. ಅಯ್ಯೋ, ನಾನು ಅದಕ್ಕೆ ಬಹಳಷ್ಟು ಹಿನ್ನೆಲೆ, ನನಗೆ ಹಿಸ್ಟಾರಿಕಲ್ ಅಪ್ರೋಚ್, ರೂಟ್ಸ್ಗೆ ಹೋಗ್ತೀನಿ ನಾನು. ಅದು 23ರಲ್ಲೇ ಆಗಬೇಕು ಅಂತೇನಿಲ್ಲ. ಅದು 1922 ಇರಬೇಕು. 1922ನಲ್ಲಿ ಸ್ಪೇನ್ನಲ್ಲಿ ಶುರುವಾಯಿತು. ಬರ್ಕೊಂಡಿದ್ದೀನಿ, ಜ್ಞಾಪಕ ಇರೋದಿಲ್ಲ ಈಗ. ಇಟ್ ವಾಸ್ ಇನ್ 1922. ಆಮೇಲೆ ಯಾಕೆ ಸರ್ವಾಂಟಿಸ್, he was probably the pioneer in novel writing. ಕಾದಂಬರಿಯ ಪಿತಾಮಹ ಅಂತ ಹೇಳ್ಬೋದು. ನನಗೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಯಾರಾದ್ರೂ ಇಲ್ಲಿ ತಗಲಾಕ್ಬಿಡ್ತಾ ಇದ್ರು ನನಗೆ ಆಗಿದ್ದ ತಟ್ಟೆ. ಅವನು ಕಾದಂಬರಿಯ ಒಂದು ಪ್ರಕಾರದ ಬೆಳಕಿಗೆ ಬರೋದಕ್ಕೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮೂಲ ವ್ಯಕ್ತಿ ಅಂತ ಸರ್ವಾಂಟಿಸ್ ಹೇಳಿದ್ರು. ಅವನು ಬರೆದಿರೋ ಪುಸ್ತಕ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಟ್ರಾನ್ಸ್ಲೇಟ್ ಆಗಿ, ಜಾನ್ ಕ್ವಿಕ್ಸೋಟ್ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಐ ವೆಂಟ್ ಟು ದಿ ರೂಟ್, ಇಟ್ ಶುಡ್ ನಾಟ್ ಬಿ ಪ್ರೊನೌನ್ಸ್ಡ್ ಆಸ್ ಜಾನ್ ಕ್ವಿಕ್ಸೋಟ್. ನಾನು ಅವನಿಗೆ ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ಬಂದೆ. ಜಾನ್ ಕ್ವಿಯೋಟ್ ಅನ್ಬೇಕು ಅದನ್ನ. ಅಂದರೆ ಆ ಭಾಷೆನಲ್ಲಿ ಸ್ಪ್ಯಾನಿಷ್ ಭಾಷೆ ಎಕ್ಸ್ ಸೈಲೆಂಟ್ ಅಂತ. ಏನು ಸೈಲೆಂಟೋ ಈ ಭಾಷೆಗಳಲ್ಲಿ, ಕೆಲವು ಇಂಗ್ಲೀಷ್ನಲ್ಲೂ ಕೆಲವು ಲೆಟರ್ಸು ಸೈಲೆಂಟ್ ಆಗಿರ್ತಾರಲ್ವ, ಅದು ಯಾಕೆ ಸೈಲೆಂಟು ಅನ್ನೋಕ್ಕೆ ನೆನ್ನೆ ಒಂದು ಜೋಕ್ ಹೋಗ್ತಾ ಇದ್ದೆ. ಒಂದು ಮಗ ಕೇಳುತ್ತೆ, ಅಮ್ಮ ಯಾಕೆ ಈ ಲೆಟರ್ ಇಲ್ಲ ಅಂತ. ಅದು ಸೈಲೆಂಟ್ ಕಣೋ ಅಂತ. ಅದಕ್ಕೆ ಆದ್ಮೇಲೆ ಒಂದು ದಿವಸ ಅವಳು ಏನೋ ಅಡುಗೆ ಮಾಡಿ ಸಾಮಾನು ಇದನ್ನು ಬಿಸಿ ಮಾಡ್ಕೊಂಬ ಅಂತ ಹೋಗ್ತಾನೆ. ಅವನು ಹೊರಗಡೆ ಎಲ್ಲ ತಿಂದ್ಬಿಟ್ಟು ಬಂದು ಬೆರ್ಕೇನಾಗ್ಬಿಡ್ತಾನೆ. ಯಾಕೋ ಅಂದರೆ ನೀನೇ ಹೇಳ್ದೆ ಅಲ್ವ ಎಚ್ ಸೈಲೆಂಟ್ ಅಂತ. ಅವಳು ಹೀಟ್ ಮಾಡಕ್ಕೆ ಕೊಟ್ಟಿದ್ಲು, ಇವನು ಹೆಚ್ ಸೈಲೆಂಟ್ ಮಾಡಿಬಿಟ್ಟು ಹಾಗೆ ಡಾನ್ ಕ್ವಿಯೋಟ್ ಅಂತ. ನನಗೆ ಆಗಲ್ಲ ಅದನ್ನು ಮಾಡೋಕ್ಕೆ. ಬಟ್ ರಫ್ಲಿ
ಆ ತರಹ ಬರ್ತತೆ ಅದು. ಅದಕ್ಕೂ ದೇರ್ ಇಸ್ ನೋ ಪ್ರೂಫ್. ಇಂಗ್ಲೆಂಡ್ನಲ್ಲಿ ಇವತ್ತು March 7th ಬುಕ್ ಡೇ. ಬೇರೆ ಕಡೆ ಒಬ್ಬೊಬ್ರು ಒಂದೊಂದು ದಿವಸ ಮಾಡ್ತಾಯಿದ್ರು. ಬೇರೆ ನೀವು ನನ್ನ ಹತ್ರ ಐತೆ ಡೀಟೇಲ್ಸ್ ಅದೆಲ್ಲ ಬೇಡ ಹೇಳೋದಿಲ್ಲ. ಬಟ್ ಫೈನಲಿ 1995ನಲ್ಲಿ ಯುನೆಸ್ಕೋ took a decision to make this day 23rd April as World Book Day and also Copyright Day. ಅದನ್ನು ಸೇರಿಸ್ಕೊಂಡು ಪುಸ್ತಕ ಸಂಬಂಧಪಟ್ಟ ವಿಚಾರಗಳನ್ನು ಮಾಡಿದ್ರು. ಅದಕ್ಕೂ ಕಾರಣ ಇವ್ರು ಹೇಳ್ದಂಗೆ ಶೇಕ್ಸ್ಪಿಯರ್ನ ಹುಟ್ಟಿದ ದಿನ ಶೇಕ್ಸ್ಪಿಯರ್ನ ಹುಟ್ಟಿದ ದಿನ ಯಾರೋ ಗೊತ್ತಿಲ್ಲ, ಸರ್ವಾಂಟೀಸ್ ಹುಟ್ಟಿದ ದಿನನೂ ಗೊತ್ತಿಲ್ಲ. ಬಟ್ ಅವ್ರು ಸತ್ತದ್ದು ಗೊತ್ತು. ಏನೋ ಕೋಇನ್ಸಿಡೆನ್ಸ್, ಇಬ್ಬರು ಒಂದೇ ದಿನ ಸತ್ತರು ಅಂತ ರೆಕಾರ್ಡ್ ಆಗಿರೋದು. ಅದು ತಪ್ಪು ಅಂತ ನಾನು ಕಂಡುಕೊಂಡೆ. ಯಾಕೆಂದರೆ ಅವರು ಜೂಲಿಯನ್ ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇದ್ರು, ಇವರು ಇನ್ನೊಂದು ಕ್ಯಾಲೆಂಡರ್ ಫಾಲೋ. ಸೊ although it is 23rd April, ಒಂದು 8 ದಿನ ಡಿಫ್ರೆನ್ಸ್ ಐತಂತೆ. ಬಟ್ ಅಲ್ಟಿಮೇಟ್ಲಿ ಯುದ್ಧಲೆಲ್ಲ ಬೇಡ ಅಂದ್ಬಿಟ್ಟು ಅವ್ರು ಯುನೆಸ್ಕೋದವರು ತೀರ್ಮಾನ ಮಾಡಿ ವಿ ವಿಲ್ ಮೇಕ್ ದಿಸ್ ಪರ್ಟಿಕ್ಯುಲರ್ ಡೇ 23rd April every year as book day. ನನಗೆ ಇದನ್ನು ಕೇಳಿದ್ರೆ ಇದನ್ನು ಬುಕ್ ಡೇ ಅನ್ನೋದಕ್ಕಿಂತ ಬುಕ್ ರೀಡಿಂಗ್ ಡೇ ಅಂತ ಮಾಡಿದರೆ ಚೆನ್ನಾಗಿತ್ತು. ಅದರಲ್ಲಿ ಹೇಳಿದರೆ ಇಟ್ ಈಸ್ ಆಲ್ಸೋ ರೀಡಿಂಗ್ ನೈಟ್ಸ್. ಇವತ್ತೂ ಪ್ಲೀಸ್ ರಿಮೆಂಬರ್, ಇವತ್ತು ನಮ್ಮಲ್ಲಿ ಇವನ್ ಇಂಡಿಯಾದಲ್ಲೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸರ್ವೆಂಟೇಸ್ ನಾನು ಹೇಳಿದ್ನಲ್ಲ, ಸರ್ವೆಂಟೇಸ್ ಇನ್ಸ್ಟಿಟ್ಯೂಟ್ ಅಂತ ಡೆಲ್ಲಿನಲ್ಲೊಂದು ಇನ್ಸ್ಟಿಟ್ಯೂಟ್ ಐತೆ. ಈಸ್ ಆಲ್ ರೌಂಡ್. ಬೇರೆಯವ್ರು ಕೇಳಿದ್ದೇ ಇರ್ಬೋದು, ಬಟ್ ಹಿ ವಾಸ್ ಎ ವೆರಿ ಗ್ರೇಟ್ ಮ್ಯಾನ್. ಆ್ಯಂಡ್ ಹಿ ವಾಸ್ ಏನು ಮೂಲ ಪುರುಷ ಕಾದಂಬರಿಯ ಉತ್ಪಾದನೆಗೆ. ಇಂಗ್ಲೀಷ್ನಲ್ಲಿಲ್ಲ, ಇಂಗ್ಲೀಷ್ನವ್ರು ಇತ್ತೀಚಿನವ್ರು ಸ್ವಾಮಿ. ನಾನು ಒಂದು ಸಮಯ ಹೇಳ್ತೀನಿ, ಕನ್ನಡದವ್ರು ಕಾವ್ಯ ಬರೆಯುವಾಗ ಇಂಗ್ಲೀಷ್ನವ್ರಿಗೆ ಬರೆಯೋ ಅಕ್ಷರಗಳು ಗೊತ್ತಿರಲಿಲ್ಲ. ಇನ್ನೂ ದೇ ಡಿಡ್ಂಟ್ ಹ್ಯಾವ್ ಎನ್ ಆಲ್ಫಾಬೆಟ್. ನಮ್ಮ ಜನ, ನಿಮ್ಗೆ ಯಾವುದರಿ ಮೊದಲನೇ ಪುಸ್ತಕ ನಮ್ಮದು ಕನ್ನಡದಲ್ಲಿ ಕವಿರಾಜ ಮಾರ್ಗ. ಇಟ್ ಈಸ್ ಎ ಬುಕ್ ಅಬೌಟ್ ಪೊಯೆಟಿಕ್ಸ್. ಅದು ಪದ್ಯ ಬರೆಯೋದು ಹೆಂಗೆ ಅನ್ನೋದನ್ನು ವಿವರಿಸೋ ಪುಸ್ತಕ. ಅಂದರೆ ಅದಕ್ಕೂ ಮೊದಲೇ ನಮ್ಮ ಜನ ಪದ್ಯ ಬರೆದಿದ್ರು. ಆವಾಗ ಇನ್ನೂ ಇಂಗ್ಲೀಷ್ನವ್ರಿಗೆ ಭಾಷೆ ಇರಲಿಲ್ಲ, ಲೆಟರ್ಸ್ ಇರಲಿಲ್ಲ, ಆಲ್ಫಾಬೆಟ್ಸ್ ಇರಲಿಲ್ಲ ಅವರಿಗೆ. ಸೊ ಬಟ್ ಸ್ಟಿಲ್ ದೇ ಹ್ಯಾವ್ ಡನ್ ಗ್ರೇಟ್ ವರ್ಕ್. ಇವತ್ತು ಓದೋ ದಿನ, ಬರೆಯೋ ದಿನಕ್ಕಿಂತ ಪುಸ್ತಕನ ಓದೋ ದಿನ. ನನಗೊಂದು ಇನ್ಸಿಡೆನ್ಸ್ ಜ್ಞಾಪಕ ಬರ್ತೈತೆ. ಯು ಹ್ಯಾವ್ ಆಲ್ ನೋನ್ ಎಲ್ಡರ್ಲಿ ಪೀಪಲ್. ವಿನ್ಸ್ಟನ್ ಚರ್ಚಿಲ್ ಹೆಸರು ಕೇಳಿರ್ಬೇಕು ನೀವು. ಒನ್ ಗ್ರೇಟ್ Prime Minister of England, and he was otherwise great also. He got Nobel Prize for Literature. He wrote a book called History of the English Speaking People. ಆ ಪುಸ್ತಕಕ್ಕೆ ನೊಬೆಲ್ ಪ್ರೈಸ್ ಬಂತು. ನೊಬೆಲ್ ಪ್ರೈಸ್ ಬಂದ ಮೇಲೆ he was quite informal. ಇದು ಕಥೆ ಇರ್ಬೋದು, ನಿಜ ಅಂತ ನಂಗೆ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಮಗ ಅವನ ಹತ್ರ ಓಡೋಗಿ, ಮಿಸ್ಟರ್ ಚರ್ಚಿಲ್, ನೀನು ತುಂಬ ಚೆನ್ನಾಗಿ ಬರೀತಿಗೆ ಅಂತೆ, ನೊಬೆಲ್ ಪ್ರೈಸ್ ಬಂದೈತಂತೆ, ಅದೇನು ಮಾಡಬೇಕು ಅಂದೆಲ್ಲ ಬರಿಬೇಕಾದರೆ ಅಂತ ಕೇಳಿ, ಟೆಲ್ ಮಿ ವಾಟ್ ಶುಡ್ ಐ ಡೂ. ಆಗ ಅವನು ಹೇಳ್ತಾನೆ, ಯು ಹ್ಯಾವ್ ಟು ಡೂ 3 things. ಆ ಮಗು ಖುಷಿಯಾಗಿ ಓಡ್ತು, ಪುಸ್ತಕ ತಗೊಂಡು ಬರ್ಕೊಳ್ಳೋಕ್ಕೆ ರೆಡಿಯಾಗಿ ಪೇಪರು ಪೆನ್ಸಿಲ್ ತಗೊಂಡು, ಕಮ್ ಆನ್ ಟೆಲ್ ಮಿ ವಾಟ್ ಆರ್ ದೋಸ್ 3 things ಅಂದರೆ, ನಂಬರ್ 1 reading, number 2 reading, number 3 reading. ಓದು ಬಹಳ ಮುಖ್ಯವಾದ್ದು. ಮನುಷ್ಯನ ಮನಸ್ಸನ್ನು ಉಲ್ಲಾಸಗೊಳಿಸೋದು, ನಿಮ್ಮ ಮಾನಸಿಕ ವಿಶ್ವವನ್ನು ದೊಡ್ಡದು ಮಾಡೋದು. ನನಗೆ ಸ್ವಲ್ಪ ಕಷ್ಟ ಕನ್ನಡದಲ್ಲಿ ಮಾತಾಡೋದು, ಯಾಕೆಂದರೆ ನಂದು ಚರಿತ್ರೆ ಚೆನ್ನಾಗೈತೆ. ನಾನೇನು ಅಪ್ಪಟ ಕನ್ನಡಿಗ, ಇವೆಲ್ಲ ಕನ್ನಡ ಪುಸ್ತಕ ನಾನು ಬರೆದಿರೋವು. ಆದರೆ ನಾನು 35 ವರ್ಷ ಕೆಲಸ ಮಾಡಿದ್ದು ತೆಲುಗು ದೇಶದಲ್ಲಿ, ಆಂಧ್ರದಲ್ಲಿ. ಐ ವಾಸ್ ಎ ಪ್ರೊಫೆಸರ್ ಇನ್ ಯೂನಿವರ್ಸಿಟಿ ಇನ್ ಆಂಧ್ರ. ನಗ್ನಗ್ತಾ ಹೇಳ್ತೀನಿ, ನಾನು 16 ಕನ್ನಡಿಗ ತೆಲುಗರಿಗೆ
ಇಂಗ್ಲೀಷ್ನಲ್ಲಿ ಸೈಕಾಲಜಿ ಪಾಠ ಮಾಡಬೇಕು, ನನ್ನ ಕತೆ ಇಂಡಿಯನ್ಗೆ. ಸೊ ಎಷ್ಟೋ ಸಾರಿ ಕನ್ನಡ ಮಾತಾಡ್ತಾ ಇದ್ದೀನಿ, ತೆಲುಗು ಬರ್ತೈತೆ, ತೆಲುಗು ಮಾತಾಡ್ತಾ ಇದ್ದಾರೆ, ಕನ್ನಡ ಬರ್ತೈತೆ. ಇಲ್ಲಿ ದಯವಿಟ್ಟು ಕ್ಷಮಿಸಿ ಅಂತದ್ದು ಏನಾದ್ರು ಆದರೆ ದೇರ್ ಇಸ್ ನಥಿಂಗ್. ಸೊ 23rd is considered a very good day. We are not very sure. ಅವರೆಲ್ಲ ಹೇಳಿದ್ನಲ್ಲ, ಶೇಕ್ಸ್ಪಿಯರ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಸರ್ವೆಂಟೆಸ್ಟು ಗೊತ್ತಿಲ್ಲ, ಬಟ್ ಬೋತ್ ಆಫ್ ದೆಮ್ ಡೈಡ್ ಆನ್ ದಿ ಸೇಮ್ ಡೇ. 23 1016 ಏನೋ ಇರ್ಬೋದು, ಎಲ್ಲ ಬರೀತಿದ್ದೀನಿ, ಪರವಾಗಿಲ್ಲ, ಡೋಂಟ್ ವರಿ. ಅದನ್ನು ಡೌಟ್ ಇದೆ, but all the doubts are there and they made a rule that today should be considered. ಅದು ರೂಲ್ ಮಾಡೋದು. ಅದಷ್ಟೇ ಅಲ್ಲ, they have also made another announcement, ವರ್ಲ್ಡ್ ಬುಕ್ ಕ್ಯಾಪಿಟಲ್ ಅಂತ. ಪ್ರತಿ ವರ್ಷ ಒಂದು ಊರಿನ ಕ್ಯಾಪಿಟಲ್ನ ಡಿಸೈಡ್ ಮಾಡಿ, ಯು ಆರ್ ದಿ ಕ್ಯಾಪಿಟಲ್, ಲಿಟ್ರೇಚರ್ ಕ್ಯಾಪಿಟಲ್ ಅಂತ. ನಮಗೆ ಇವತ್ತಿನವರೆಗೂ ಗೊತ್ತಿರಲಿಲ್ಲ ಈ ವರ್ಷದ ಕ್ಯಾಪಿಟಲ್ ಏನು ಅಂತ. ಹೋದ ವರ್ಷಕ್ಕೆ ಗೊತ್ತಿತ್ತು. ಹೋದ ವರ್ಷ ಇಟ್ ವಾಸ್ ಅಕ್ರಾ ಆಫ್ ಘಾನಾ ಕ್ಯಾಪಿಟಲ್ ಗೊತ್ತಲ್ಲ, ಅಕ್ರಾ ಅನ್ನೋದು. ಈ ವರ್ಷ ಎತ್ತಾದಪ್ಪ ಊರ ಹೆಸರು ಈಗ ಬರ್ಕೊಂಡ್ಬಂದೆ, ಸ್ಟ್ರಾಸ್ಬರ್ಗ್ ಅಂತ. ಅದು ಫ್ರಾನ್ಸ್ನಲ್ಲಿ ಐತಿ, ಸ್ಟ್ರಾಸ್ಬರ್ಗ್ ಅಂತ. ಈ ವರ್ಷ ಕ್ಯಾಪಿಟಲ್, ಬುಕ್ ಕ್ಯಾಪಿಟಲ್. ಇವತ್ತು ಆ ವರ್ಷ ಪೂರ್ತಿ ಆ ದೇಶದವರು, ಆ ಕ್ಯಾಪಿಟಲ್ನವರು ಪುಸ್ತಕ ಪಬ್ಲಿಕೇಶನ್ನು, ಪುಸ್ತಕ ಓದೋದು, ಪುಸ್ತಕಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಮಾಡಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೊನ್ನೆ ಯಾರಾದ್ರು ನೋಡಿರ್ಬೋದು ನ್ಯೂಸ್ ಪೇಪರ್, ಕೇರಳದಲ್ಲಿ ರಸ್ತೆಗಳಲ್ಲಿ ಬಾಕ್ಸ್ ಇಟ್ಬಿಟ್ಟು ಅಲ್ಲಿ ಪುಸ್ತಕಗಳಲ್ಲಿ ಇಟ್ಟೋಗಿದ್ದಾರೆ. ಯಾರು ತಕೊಂಡು ಓದ್ಬೋದು, ಅಥವಾ ನೀವಲ್ಲೊಂದು ಪುಸ್ತಕ ತುಂಬಿಡೋದಾದ್ರೆ ಇಟ್ಕೊಂಡು ಎಂಥ ಒಳ್ಳೆ ಐಡಿಯಾ ನೋಡಿ. ಯಾರು ಎತ್ಕೊಂಡು ಹೋಗಲ್ವಂತೆ, ಓದ್ಬಿಟ್ಟು ತಂದು ವಾಪಸ್ ಅಲ್ಲಿಗೆ ಇರ್ತಾರಂತೆ. ಒಳ್ಳೆ ಕೆಲಸನ ಯಾರು ಒಳ್ಳೆ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಇವಾಗ ಯಾವುದೋ ಒಂದು ಊರಾಗೆ ಮಾಡ್ತಾ ಇದ್ದಾರಂತೆ ಇವತ್ತು ಕೇರಳದಲ್ಲಿ. ವೆರಿ ಇನ್ನೋವೇಟಿವ್ ಐಡಿಯಾ. ಓಕೆ, ಸೊ ಟುಡೇ ಈಸ್ ಬುಕ್ ಡೇ. ನಿಮ್ಮ ಮಕ್ಕಳಿಗೆಲ್ಲ ಹೇಳಿ, ಇವತ್ತು ಓದಿಸಿ ಅವ್ರ ಕೈಲಿ. ಡೇ 23ನೇ ತಾರೀಕು ಹೋದರು. 23 ಇದು ಬುಕ್ ನೈಟ್ ಅಂತ. ಕೆಲವು ಊರುಗಳಲ್ಲಿ ರಾತ್ರಿ ಎಲ್ಲ ಕೂತ್ಕೊಂಡು ಬೀದಿನಲ್ಲಿ ಓದ್ತಾರಂತೆ ಮಕ್ಕಳು. ಬಟ್ ಅದರ ಇಂಪ್ರೆಸ್. ನಾವು ಸುಮ್ಮನೆ ಸ್ಟ್ರೈಕ್ ಮಾಡ್ತೀವಿ, ಪಾಲಿಟಿಕ್ಸ್ ಓಡಾಡ್ತೀವಿ, ಅದಕ್ಕೆ ಬದಲು ಪುಸ್ತಕ ಇಟ್ಕೊಂಡು ಓಡಾಡೋಂಗೆ ಆಗಬೇಕು, ರಾತ್ರಿ ಓದಬೇಕು. ದಟ್ಸ್ ನೌ ಹಿ ಸೆಡ್ ಯು ವಿಲ್ ಬಿ ಟಾಕಿಂಗ್ ಸಾಹಿತ್ಯ ಮತ್ತು ಮನೋವಿಜ್ಞಾನ ಅಂತ. ಸ್ವಾಮಿ, 40 ವರ್ಷದ ಹಿಂದೆ ನಾನು ಬಹಳ ಕಷ್ಟಪಟ್ಟು ಒಂದು ಆರ್ಟಿಕಲ್ ಬರೆದೆ, ಸಾಹಿತ್ಯ ಮತ್ತು 40 ವರ್ಷ. ಅದಕ್ಕೆ ಕಾರಣ ಶಿವರುದ್ರಪ್ಪನವರು ನಾನು ಬೆಂತಟ್ಟಿದ್ರು. ನನಗಿನ್ನೂ ಆಶ್ಚರ್ಯ, ನೀನು ಕನ್ನಡ ಚೆನ್ನಾಗಿ ಬರೀತೀಯ, ಬರೆಯೋ ಅಂದರು. ನಂಗೆ ಗೊತ್ತಿಲ್ಲ ಸ್ವಾಮಿ, ನಾನು ಕನ್ನಡ ಬರೆಯೋದೇ ಹಾಗೆ, ನೀನು ಚೆನ್ನಾಗಿ ಕಂಡ್ರೆ ನನ್ನ ಪುಣ್ಯ. ಚೆನ್ನಾಗಿ ಬರೆಯೋದು ಅಂತೇಳಿ ನಾನು ಬರೆಯೋದೇ ಹಾಗೆ, ನಿಮಗೆ ಚೆನ್ನಾಗಿ ಕಂಡ್ರೆ ನನ್ನ ಪುಣ್ಯ ಆದ್ಮೇಲೆ. ಇಲ್ಲ ನೋಡಿ ಬೆಂತಟ್ಟು ಬರ್ಸಿದ್ರು. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು, ಅವರು ಸಾಧನೆ ಅಂತ ಒಂದು ಮ್ಯಾಗ್ಝೈನ್ ಪ್ರಿಂಟ್ ಮಾಡೋದು. ಪ್ರತಿಯೊಂದಕ್ಕೂ ನೀನೊಂದು ಆರ್ಟಿಕಲ್ ಬರೀಬೇಕು ಅಂದ್ಬಿಟ್ಟು ನನಗೆ ಕಟ್ಟೆಪಣೆ. ಇನ್ನೂ ಜ್ಞಾಪಕ, ಅವರು ಮೊದಲನೇ ಇಶ್ಯೂಗೆ ಆರ್ಟಿಕಲ್ ಬರಿ ಅಂತ ಹೇಳಿ, ನಾನು ತಿರುಪತಿನಲ್ಲಿದ್ದೆ ಆಗ. ಫೋನ್ ಮಾಡಿ ನಿಂದೇ ಆರ್ಟಿಕಲ್ ಬೇಕು ಅಂತ. ನಾನು ಬರಲೆ. ಏನು ಗೊತ್ತಾ ಆರ್ಟಿಕಲ್ಲು? ದುಃಖ ಅಂತ. ದುಃಖ ಒಂದು ಮನೋವೈಜ್ಞಾನಿಕ ವಿಶ್ಲೇಷಣೆ. ಯಾಕೆ ಗೊತ್ತೈತೆ ದುಃಖ ಅಂತ? ನನ್ನ ಹೆಂಡತಿ ಗಲಾಟೆ ಮಾಡಿದ್ರು. ಅದೇನಾದ್ರೆ ಅವರು ಒಳ್ಳೆ ಪುಸ್ತಕ ಮೊದಲನೇ ಜನರಿಗೆ ಇಶ್ಯೂ ಮಾಡ್ತಾ ಇದ್ರೆ ನೀವು ದುಃಖದ ಮೇಲೆ ಬರ್ತಿದ್ದೀರಲ್ಲ ಅಂತ ಕೂಡ ಅಪ್ರೋಚು. ನಾನು ಹೇಳಿದೆ, ಅವ್ರ ಪುಣ್ಯ, ನಾನು ಸಾವಿನ ಮೇಲೆ ಬರೀಬೇಕು, ಹಾಕಿಲ್ಲ, ದುಃಖದ ಮೇಲೆ ಮಾತ್ರ ಬರದೆ ಇದ್ದೆ. ಆವಾಗಿನಿಂದ ಬರಿತಾನೆ ಇದ್ದೆ. ಅವ್ರು ಪ್ರತಿಯೊಂದು ಇಶ್ಯೂಗೂ ನೀನೊಂದು ಆರ್ಟಿಕಲ್ ಬರಿಬೇಕು ಅಂತ. ಒನ್ ಆಫ್ ದಿ ಆರ್ಟಿಕಲ್ ಇಸ್ ಯಾವುದು ಮನಃಶಾಸ್ತ್ರ, ಮತ್ತೋಗುತ್ತೆ, ಕಾಂಟ್ ಹೆಲ್ಪ್ ಇಟ್.
ಸಾಹಿತ್ಯ ಮತ್ತು ಮನಃಶಾಸ್ತ್ರ ಅಂತ 40 ವರ್ಷದ ಹಿಂದೆ ಬರುತ್ತೆ ನೋಡಿ. ಈ ಪುಸ್ತಕದಲ್ಲಿ 2007ರಲ್ಲಿ ಪ್ರಿಂಟ್ ಆಯಿತು. ಸುಮಾರು 15-16 ಪುಟಗಳು. ಅಭಿನವದ ರವಿ ಅಂಡ್ ಕಂಪನಿ ಹಸ್ ಪಬ್ಲಿಷ್ಡ್. ಇವತ್ತು ಬೆಳಗ್ಗೆ ನಾನು ಇದನ್ನು ಓದ್ಬೇಕು ನೋಡಿ, ನಿಮ್ಗೆ ಮಾತಾಡ್ಬೇಕಾದ್ರೆ ಏನು ಬರೆಸ್ತೀನಿ ಅಂತ ಓದಿದ್ರೆ ನೀವು ನಂಬ್ತಿರೋ ಇಲ್ವೋ, ಇದನ್ನ ನಾನು ಬರೆದನ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಗೊತ್ತಿಲ್ಲ, ನಾನು ಇವತ್ತು ಇದನ್ನು ಒಂದು ಅಕ್ಷರನೂ ಬರೆಯೋಕ್ಕಾಗಲ್ಲ, ಒಂದು ಸೆಂಟೆನ್ಸ್ನು ನನ್ನ ಕೈ ಬರೆಯೋಕ್ಕಾಗಲ್ಲ. ಹೇಳಿದ್ನಲ್ಲ ನನ್ನ ಕೊಲೀಗ್ಗಳದ್ದು ವಯಸ್ಸಾಯ್ತು ಅಂತ ಆಗಲ್ಲ. ನನಗೆ ಗೊತ್ತು, ಬಿಕಾಸ್ ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೈಕಾಲಜಿ. ಐ ನೋ ವಾಟ್ ಇಸ್ ಹ್ಯಾಪನಿಂಗ್. ನನ್ನ ಮಗಳು ಡಾಕ್ಟ್ರು ದಿನ 3 ಔಷಧಿ ಕೊಡ್ತಿರ್ತಾರೆ, 3 ಮಾತ್ರೆ ತಗೋಬೇಕು ಅಂತ ಇನ್ಸ್ಟ್ರಕ್ಷನ್ನು. 3 ಮಾತ್ರೆಯಲ್ಲಿ 2 ತಗೊಂಡು 3ನೇ ತಗೊಂಡಿದ್ದೀನ ಇಲ್ವೋ ಡೌಟ್ ಬರ್ತೈತೆ ನನಗೆ ನಿಜವಾಗೂ. ಈಗ ಹೇಳಿದ ಮಾತು ನೆಕ್ಸ್ಟು ಜ್ಞಾಪಕ ಇರಲ್ಲ, ಆಶ್ಚರ್ಯ ಇಲ್ಲ, ಇಟ್ ಹ್ಯಾಪನ್ಸ್. ಅದು ಮರೆವು. ಬಟ್ ಇವರು ಹೇಳ್ದಂಗೆ ನಾನು 5ನೇ ವರ್ಷದಲ್ಲಿ ಮಾಡೋದು ತುಂಬ ಚೆನ್ನಾಗಿ ಜ್ಞಾಪಕ ಐತೆ. ಅದು ದಟ್ಸ್ ಎ ಸೈಕಲಾಜಿಕಲ್ ಫ್ಯಾಕ್ಟ್. ರಿಮೋಟ್ ಮೆಮೊರೀಸ್ ಆರ್ ಹೆಲ್ಡ್ ಸ್ಟ್ರಾಂಗ್ ವೈಲ್ ರೀಸೆಂಟ್ ಮೆಮೊರೀಸ್ ಆರ್ ಲಾಸ್ಟ್ ಅಂತ. ನೀವು ಬೆಳಿಗ್ಗೆ ತಿಂದದ್ದು ಮರ್ತೋಗಿರ್ತದೆ, ಆದರೆ ನಿಮ್ಮ ಯಾವುದೋ ಒಂದು ಹಬ್ಬದ ದಿವಸ ಮಾಡಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಹೌದು. ಇವೆಲ್ಲ ಸೈಕಲಾಜಿಕಲ್ ಫ್ಯಾಕ್ಟ್ಸು. ಸೊ ಇದನ್ನು ದಯವಿಟ್ಟು ನಿಮ್ಗೆ ಯಾರು ಸಾಧ್ಯವಿದ್ದರೆ ಓದ್ರಿ. ನನ್ನ ಕೈಲಿ ಇವತ್ತು ಹೇಳೋಕ್ಕಾಗಲ್ಲ, ಹೇಳಲಾರೆ. ನಾನು ಆನೆಸ್ಟ್ ಹೇಳ್ತೀನಿ, ತುಂಬ ಕಷ್ಟಪಟ್ಟು ಬರ್ತಿದ್ದೀನಿ. ಇದನ್ನು ಸುಲಭವಾಗಿ ನಿಮ್ಗೆ ಹೇಳಬೇಕು ಅಂದರೆ ಇಷ್ಟು ಹೇಳ್ಬೋದು. ನಾನು ಒಂದು ಕಡೆ ಇದೇ ಮಾತು ಹೇಳಿದೆ, ಸಾಹಿತ್ಯ ಮತ್ತು ಮನೋವಿಜ್ಞಾನ ಎರಡಕ್ಕೂ ವಸ್ತು ಒಂದೇ ಎಂದೆ. ಯಾರು ದಬಾಯಿಸ್ಬಿಟ್ಟು ಅದೇನು ನೀನು ಹೇಳ್ತೀಯ, ವಾಟ್ ಯು ಮೀನ್ ಬೈ ದಟ್? ದಿ ಸಬ್ಜೆಕ್ಟ್ ಆಫ್ ಲಿಟ್ರೇಚರ್ ಆ್ಯಂಡ್ ಸೈಕಾಲಜಿ ಆರ್ ದಿ ಸೇಮ್ ಅಂದೆ. ಆವಾಗ ಹೇಳ್ಬೇಕಾಗಿ ಬಂತು ಅವ್ರಿಗೆ, ವಾಟ್ ಯು ಮೀನ್ ಬೈ ದಟ್? ನೌ ವಾಟ್ ಈಸ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸೈಕಾಲಜಿ? ಬೇರೆ ಅದರ ಕಥೆಗಳು ದೊಡ್ಡವಿಲ್ಲದೆ ಅದನ್ನೆಲ್ಲ ಹೋಗೋದಿಲ್ಲ. ಬಟ್ ಅಲ್ಟಿಮೇಟ್ಲಿ psychology is the science of studying behavior and experience ಅಂತ. ನಿಮ್ಮ ವರ್ತನೆ ಮತ್ತು ನಿಮ್ಮ ಅನುಭವಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ಶಿಸ್ತು. ಸೊ ಸೈಕಾಲಜಿ ವರ್ತನೆ ಮತ್ತು ಅನುಭವಗಳನ್ನು, ಆಕ್ಚುಯಲ್ ವರ್ತನೆ ಮತ್ತು ಅನುಭವಗಳನ್ನು ಸ್ಟಡಿ ಮಾಡುತ್ತೆ. ಲಿಟರೇಚರ್ನವರು ಊಹೆ ಮಾಡ್ಕೊತಾರೆ. ಅದನ್ನ ಅವರು ಅನುಭವಗಳನ್ನ ಊಹಾನುಭವಗಳು ನಿಜವಾದವಲ್ಲ, ಅವ್ರ ಮನಸ್ಸಿನಲ್ಲಿ ಈಗ ನೀವು ಒಂದು ನಾವೆಲ್ ತಕೊಂಡ್ರೆ ಅದನ್ನೇನು ಒಂದು ಹುಡುಗ ಒಂದು ಹುಡುಗಿ ಅವನು ಪ್ರೀತಿ ಮಾಡೋದು, ಇವನು ಮಾಡ್ದ, ಏನೋ ಆಯಿತು, ಕೊನೆಗೆ ಅವರು ಸಕ್ಸಸ್ ಆಯಿತು, ಫೇಲ್ ಆಯಿತು, ಇದೆಲ್ಲ ಅವ್ರ ಮನಸ್ಸಿನಲ್ಲಿ ಇದು ವರ್ತನೆನೇ. ಹೌದಾ? ಅವರು ಕೂಡ ಅವರು ಡಿಸ್ಕ್ರೈಬ್ ಮಾಡ್ತಾ ಇರೋದು ವರ್ತನೆ ಮತ್ತು ಅನುಭವಗಳನ್ನೇ. ಬಟ್ ಅದು ಇಮ್ಯಾಜಿನರಿ. ನಾವು ಆಕ್ಚುವಲ್ ಆಗಿರೋದು ಸ್ಟಡಿ ಮಾಡ್ತೀವಿ. ನೀವಿರೋಂಗೆ ಮಾಡ್ತಾ ಇದ್ದೀರಿ, ಯಾಕೆ ನಾನು ಇದರ ಕೂತ್ಕೊಂಡು ಕೇಳ್ತಾ ಇದ್ದೀರಿ, ಇದು ನನ್ನ ಪ್ರಾಬ್ಲಮ್. ಅವ್ರು ಯಾಕೆ ಕೇಳೋದಿಲ್ಲ, ಇನ್ನೊಬ್ರು ಯಾಕೆ ಎದ್ದೋದ್ರು? ವೈ ಡು ವಿ ಆಕ್ಟ್ ಆಸ್ ವಿ ಡು? ದಟ್ ಈಸ್ ದಿ ಸಬ್ಜೆಕ್ಟ್, ಸಮ್ ಟೋಟಲ್ ಆಫ್ ದ ಎಂಟೈರ್ ಸೈಕಾಲಜಿ. ವೈ ವಿ ಆಕ್ಟ್ ಆಸ್ ವಿ ಡು, ನಾವು ಯಾಕೆ ಈಗ ಆಡ್ತಾ ಇದ್ದೀವಿ, ಅದನ್ನು ಸ್ಟಡಿ ಮಾಡೋದು ಸೈಕಾಲಜಿ. ಇದನ್ನ ಮನೋವೈಜ್ಞಾನಿಕವಾಗಿ ಅನಲೈಸ್ ಮಾಡೋದು ತುಂಬ ನೆಸೆಸರಿ. ಬಿಕಾಸ್ ಎಷ್ಟೇ ಸಂಕೀರ್ಣವಾಗಿದ್ರೂ ಸಾಹಿತ್ಯ ಮನಸ್ಸಿನ ಸೃಷ್ಟಿ.
ಅಲ್ವೇಂದ್ರೆ ನಾವು ಮನಸ್ಸಿನ ಸೃಷ್ಟಿಯನ್ನು ಸ್ಟಡಿ ಮಾಡೋರು, ಮನಸ್ಸು ಏನು ಮಾಡುತ್ತೆ ಅನ್ನೋದನ್ನು ಸ್ಟಡಿ ಮಾಡೋರು. ಆದ್ದರಿಂದ ಸೈಕಾಲಜಿನ ಸ್ಟಡಿ ಮಾಡಲೇಬೇಕಾಗ್ತದೆ. ಆಮೇಲೆ ಇದರಲ್ಲಿ ನಾನು ಬರ್ತಿರೋದೆಲ್ಲ ಏನು ಅಂದರೆ ಹೆಂಗೆ ಅನಲೈಸ್ ಮಾಡ್ತಾರೆ ಈಗ ಒಬ್ಬ ಸೈಕಾಲಜಿಸ್ಟು ಮಾಡಬೇಕಾದ 2 ಕೆಲಸ. ಒಂದು, ಒಬ್ಬ ಕವಿ ಬರೆದಿರೋ ಕಾವ್ಯ ಅಥವಾ ಕಾದಂಬರಿ ಅವನು ಯಾಕೆ ಹಂಗೆ ಬರೆದ, ಏನು ಬರೆದಿದ್ದಾನೆ ಅವನು ಅನ್ನೋದು ಒಂದು. ಎರಡನೇದು, ಆ ಕವಿ ಯಾಕೆ ಬರೆದ ಅದನ್ನು, ವೈ ಹಿ ರೋಟ್ ವಾಟ್ ಹಿ ರೋಟ್ನ ಅದನ್ನು ಸ್ಟಡಿ ಮಾಡೋದು. ಇದನ್ನ ಇವ್ರು ಹೇಳ್ತಿದ್ರಲ್ಲ ಸಿಗ್ಮಂಡ್ ಕಾರ್ಲ್ ಯೂಂಗ್ ಅಂತ, ವೆರಿ ಗ್ರೇಟ್ ಸೈಕಾಲಜಿಸ್ಟ್. ಅವನು ಈ ಲಿಟ್ರೇಚರ್ನ 2 ಥರವಾಗಿ ಡಿವೈಡ್ ಮಾಡ್ತಾನೆ. ಒಂದು ಸೈಕಲಾಜಿಕಲ್ ನಾವೆಲ್ಸ್ ಅಂತಾನೆ, ಇನ್ನೊಂದು ವಿಷನರಿ ನಾವೆಲ್ಸ್ ಅಂತ. ಲಿಟ್ರೇಚರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 groups. One is visionary, the other is psychological. ಸೈಕಲಾಜಿಕಲ್ ನಾವೆಲ್ನಲ್ಲಿ ಸೈಕಾಲಜಿಸ್ಟ್ ಹೇಳಬೇಕಾದ್ದು ಏನೂ ಇಲ್ಲ, ಹೇಳ್ಬಿಟ್ರೆ. ಈಗ ನೀವು ಗೊತ್ತಿರ್ಬೋದು, ಕನ್ನಡದಲ್ಲಿ ಸೈಕಲಾಜಿಕಲ್ ನಾವೆಲ್ಗಳು ಅಂತ ಬರೆದವರು ನಮ್ಮ ಹಳೆ ಕಾಲದವರು ಬಹಳ ಪ್ರಸಿದ್ಧಿ. ಎಷ್ಟು ಜನ ಕೇಳಿದರು, ತ್ರಿವೇಣಿ ಅಂತ. ತ್ರಿವೇಣಿ, ನನಗೆ ಆ ತ್ರಿವೇಣಿ ಏನು ಬರೆದ್ರು, ಒಬ್ಬ ಮನೋರೋಗದಿಂದ ನರಳ್ತಾ ಇರೋ ವ್ಯಕ್ತಿಯ ಚಿತ್ರವನ್ನು ಮಾಡಿದ್ರು. ಅವ್ರು ಯಾಕಂಗೆ ಬರೆದ್ರು ಅಂತಲೂ ಗೊತ್ತು. ನಾನು ಐ ವಾಸ್ ಎ ಸ್ಟೂಡೆಂಟ್ ಆಫ್ ನಮ್ಮಲ್ಲಿ ಬರೋರು ಅವರು ನಮ್ಮ ಕೇಸ್ ಸ್ಟಡೀಸ್ ಎಲ್ಲ ಸ್ಟಡಿ ಮಾಡಿಬಿಟ್ಟು ಹೋಗಿ ಪುಸ್ತಕ ಬರೆಯೋರು. ಸೊ ಆಕೆ ಬರೆದ ಪುಸ್ತಕದ ಅವಳು ಸೈಕಾಲಜಿನ ಚೆನ್ನಾಗಿ ಅಪ್ಲೈ ಮಾಡಿದ್ದಾಳ ಇಲ್ವಾ ಅಂತ ನಾವು ನೋಡ್ಬೋದು ಹೊರತು ಅದರಲ್ಲಿ ಸೈಕಾಲಜಿಕಲ್ ಆಗಿ ಅನಲೈಸ್ ಮಾಡಬೇಕಾದ್ದೇನೂ ಇಲ್ಲ. ದಾರ್ಶನಿಕ ನಾವೆಲ್ ಅಂದರೆ ಅದು ಹೀಗೆ ಅರ್ಥ ಮಾಡಲ್ಲ. ಈಗ ನಾನು ಹೇಳ್ತೀನಿ ಕೇಳಿ, ನಮ್ಮ ಕಾರಂತರು ಮೂಕಜ್ಜಿಯ ಕನಸುಗಳು ಬರೆದು, ಇದು ದಿಸ್ ಇಸ್ ಎ ವಿಷನರಿ ನಾವೆಲ್. ಬೆಟ್ಟದ ಜೀವ ಬರೆದರು, ದಟ್ ಇಸ್ ಎ ವಿಷನರಿ ನಾವೆಲ್. ಇನ್ನೂ ಒಂದು, ನಾನು ಅವ್ರ ಪುಸ್ತಕಗಳನ್ನೆಲ್ಲ ಓದಿದ್ರು ಈ 3 ಪುಸ್ತಕ ನನ್ನ ತಲೆ ಇಟ್ಬಿಟ್ಟು ಭಾಳ. ಇನ್ನೊಂದು ಯಾವ್ದು ಗೊತ್ತಾ, ಅಳಿದ ಮೇಲೆ ಅಂತ, ತುಂಬಾ ಚೆನ್ನಾಗಿ. ಇವು ದೀಸ್ ಆರ್ ವಿಷನರಿ ನಾವೆಲ್. ಇದರಲ್ಲಿ ಸೈಕಾಲಜಿಸ್ಟ್ ಇಂಟ್ರೆಸ್ಟ್. ಇದು ಯಾಕೆ ಬಂತು, ಎಲ್ಲಿಂದ ಬಂತು ಅಂದರೆ ಇದಕ್ಕೆ ನೋಡ್ರಿ, ವಿಜ್ಞಾನಿಗಳು, ಮನೋವಿಜ್ಞಾನಿಗಳು ಹಲವಾರು ವಿವರಣೆಗಳನ್ನು ಕೊಡ್ತಾರೆ. ಅಯ್ಯೋ, ಅದಕ್ಕೂ ಮೊದಲು ಅವ್ರಿಗಿಂತ ಚೆನ್ನಾಗಿ ನಮ್ಮ ಬರಹಗಾರರೇ ಹೇಳ್ತಾರೆ. ಯಾರು, ನೀಶೆ ಅಂತವರು ಅಥವಾ ನಮ್ಮ ಷಡಕ್ಷರಿ ಅಂತವರು. ಯಾಕೆ ಬರೀತೀಯ ಅಂದರೆ ದೈವ ಕೃಪೆ ಅಂತ. ಎಲ್ಲರೂ ಬರೆಯೋಕ್ಕಾಗಲ್ಲ, ದೇವರು ನನ್ನನ್ನು ಬರೀತಾನೆ, ನಾನು ಬರೀತೀನಿ. ನಮ್ಮ ನಾರಾಯಣಪ್ಪ ಹೇಳಿಲ್ವೇನ್ರಿ, ಏನು ಹೇಳ್ದ, ಕವಿ ಲಿಪಿಕಾರ ಕುಮಾರವ್ಯಾಸ, ವೀರನಾರಾಯಣನ ಕವಿ ಲಿಪಿಕಾರ. ನನಗೆ ಈ ವಾಕ್ಯ ಕೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ಬಂದೆ, ಒಂದು ಗಳಿಗೆ ಕೂತ್ಕೊಂಡೆ. ನನಗೂ ಏನಾದ್ರು ನನಗೆ ಭಾಳ ಏನು ಬರಲಿಲ್ಲ. ಯಾಕೆ ಹೇಳಿದೆ ಅಂದರೆ ಅವ್ರ ನಂಬಿಕೆ. ವೀರನಾರಾಯಣನ ಕವಿ, ನಾನು ಬರ್ಕತಾ ಇದ್ದೀನಿ. ಹಾಗೇನೆ ಇವ್ರಿಗೆ ಅದೇನೋ ಒಂದು ಎಲ್ಲಿಂದ ಬರ್ತೈತೆ ಈ ವಿಚಾರ. ಇದನ್ನ ಸ್ವಾಮಿ ಮೊದಲು ಹೇಳಿದವನು ಸಿಗ್ಮಂಡ್ ಫ್ರಾಯ್ಡ್. ಅವನು ಹೇಳ್ದ, ಇಟ್ ಕಮ್ಸ್ ಫ್ರಮ್ ಅನ್ಕಾನ್ಷಿಯಸ್. ಯಾವುದು ವಿಷನರಿ ನಾವೆಲ್ಸ್ ಕೊಟ್ಟು ನಾನು ಹೇಳ್ತಾ ಇರೋದು. ಏಕೆಂದರೆ ಈ ಬೇರೆ ಸೈಕಲಾಜಿಕಲ್ ನಾವೇಳೋದು ಏನೂ ಇಲ್ಲ, ಅಲ್ಲಿ ಹೇಳಾಗೋಗೈತೆ. ಅಲ್ಲಿ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ನೀವು ಮೂಕಜ್ಜಿ ಕನಸುಗಳನ್ನು ಯಾಕೆ ಬರೆದ್ರು ಕಾರಂತರು ಅಂತ ಯೋಚನೆ ಮಾಡಬೇಕಾಗ. ಅವರು ಅದಿಟ್ಟದ್ದು ಅದಕ್ಕಿಂತ ಮೊದಲು ಬಹಳ ಪ್ರಸಿದ್ಧಿಯಾಗಿರೋ ನಾವೆಲ್ಗಳು ಬರೆದ್ರು ಅವರು. ಮರಳಿ ಮಣ್ಣಿಗೆ ಅದರಲ್ಲಿ ಏನೂ ಇಲ್ಲ. ಒಂದು ಆರ್ಟಿಕಲ್ ಬರೀಬೇಕು ಯಾವಾಗ ನನ್ನ ಕೈಲಾಗುತ್ತೋ ಗೊತ್ತಿಲ್ಲ. ತುಂಬ ಒಳ್ಳೆಯದು. ಸೊ ಇದೆಲ್ಲಿಂದ ಬರ್ತೈತೆ ಇದಕ್ಕೆ ವಸ್ತು ಅಂದರೆ, ಇಟ್ ಕಮ್ಸ್ ಫ್ರಮ್ ಅನ್ಕಾನ್ಷಿಯಸ್.
ಇದು ಸಿಗ್ಮಂಡ್ ಫ್ರಾಯ್ಡ್ ಮಾತು. ವಾಟ್ ಈಸ್ ಅನ್ಕಾನ್ಷಿಯಸ್? ತೀರಾ ಸುಲಭವಾಗಿ ಹೇಳೋದು ಅಂದರೆ, ನೀವು ಪರಿಹರಿಸಲಾಗದ ಆಶೋತ್ತರಗಳು ಏನೇನೋ ಇರ್ತವೆ. ನಿಮ್ಗೆ ಏನೇನೋ ಆಗಬೇಕು, ಏನೇನೋ ಮಾಡಬೇಕು ಅಂತ ಇರ್ತಾವಲ್ಲ, ಆಗಲ್ಲ. ಅವು ಒಳಗೆ ಹೋಗ್ತೇವೆ ಅನ್ಕಾನ್ಷಿಯಸ್ನಲ್ಲಿ. ಅನ್ಕಾನ್ಷಿಯಸ್ನಲ್ಲೂ ಸುಮ್ಮನೆ ಇರಲ್ಲ, ಅವು ಈಚೆಗೆ ಬರೋಕ್ಕೆ ಒತ್ತಾಡ್ತಿರ್ತೇವೆ, ಬರೋಕ್ಕಾಗಲ್ಲ. ಯಾವುದೋ ಒಂದು ರೂಪದಲ್ಲಿ ಬರಲೇಬೇಕು. ಅನ್ಕಾನ್ಷಿಯಸ್ ಎಷ್ಟು ಹಿಡಿತೈತೆ ಅದು ಸುಪ್ತ ಚೇತನ. ಎಷ್ಟೋ ಸಂದರ್ಭದಲ್ಲಿ ಕನಸಿನ ರೂಪದಲ್ಲಿ ಬರ್ತೈತೆ. ಅದನ್ನೇ ನೀನು ಕಾವ್ಯ ಬರೀಬೋದು. ಮೋಸ್ಟ್ ಆಫ್ ದಿ ರೈಟರ್ಸ್ ಹ್ಯಾವ್ ಸೆಡ್ ದೇ ಹ್ಯಾವ್ ಡ್ರೀಮ್ಡ್ ಇನ್ ಅವರು. ತಾವು ಕನಸು ಕಂಡಿದ್ದೀನಿ, ಬರೆದಿದ್ದೀನಿ ಅಂತ ಹೇಳಿದೆ. ಸೊ ಅನ್ಕಾನ್ಷಿಯಸ್ಸಿಂದ ಬರ್ತದೆ. ಅನ್ಕಾನ್ಷಿಯಸ್ ಅಂದರೆ ಏನು? ಅಷ್ಟೇ, ನೀವು ಅನುಭವಿಸಲಾರಂಥ ಕೆಲವು ಅನುಭವಗಳನ್ನು ಏನೋ ಕಾರಣಕ್ಕಾಗಿ ಏನೋ ಮಾಡ್ತೀರಿ, ಅದನ್ನು ನೀವು ಅನುಭವಿಸೋಕ್ಕಾಗಲ್ಲ. ಅದು ಒಳಗೆ ಕೊಟ್ಟು ಹೋಗ್ತದೆ ಏನೋ ಕಾರಣಕ್ಕಾಗಿ. ಹೊರಗಡೆ ಸುಮ್ಮನೆ ಇರಲ್ಲ, ಅದು ಬಹಳ ಶಕ್ತಿಯುತವಾಗಿರ್ತದೆ. ಈಚೆಗೆ ಬರೋಕ್ಕೆ ಪ್ರಯತ್ನ ಪಡುತ್ತೆ. ಹಾಗೆ ಬರೋದಕ್ಕೂ ಅದಕ್ಕೆ ಹಾದಿ ಇಲ್ಲ. ಅದಕ್ಕೆ ಏನೇನೋ ಕಾರಣಗಳಿದ್ದೇವೆ, ನಿಮ್ಗೆ ಅದನ್ನೆಲ್ಲ ಹೇಳಕ್ಕೆ ಹೋದ್ರೆ ಕತೆ ಆಗಿರ್ತದಲ್ಲ. ಬಟ್ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಅವು ಹಾಗೆ ಕಾವ್ಯವಾಗಿ ಬರ್ಬೋದು, ಕನಸಾಗಿ ಬರ್ಬೋದು. ಕನಸು ಕಾವ್ಯ ಎರಡೂ ಒಂಚೂರು ಹೆಚ್ಚು ಕಮ್ಮಿ, ಎರಡೂ ಒಂದೇ ಪ್ರಾಡಕ್ಟು ಅಂತಾರೆ ಸಿಗ್ಮೆಂಟ್ ಫ್ರಾಯ್ಡ್. ಆದರೆ ಯೂಂಗ್ ಇನ್ನೂ ಎಲಾಬೊರೇಟ್ ಮಾಡ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಅನ್ನೋದು ನಿಮ್ಮ ಸುಪ್ತ ಚೇತನ. ನೀವು ಒಳಗಡೆ ತಳ್ಳಲ್ಪಟ್ಟ ಭಾವನೆಗಳು, ಏನೇ ಕಾರಣಕ್ಕಾಗಿ ನೀವು ಅದನ್ನು ಕಾರ್ಯರೂಪಕ್ಕೆ ತರಲಾರದೆ ಹೊರಗಡೆ ತಳ್ಳಿದ್ದೇನಲ್ಲ ಅವು. ಆದರೆ ಇವ್ರು ಹೇಳೋದು, ಈ ಅನ್ಕಾನ್ಷಿಯಸ್ಸು ಫ್ರಾಯ್ಡ್ ಹೇಳಿರೋದಕ್ಕಿಂತ ದೊಡ್ಡದು. ಕೇವಲ ನಿಮ್ಮ ಅನುಭವಗಳೇ ಅಲ್ಲ, ನಿಮ್ಮ ಆನ್ಸೆಸ್ಟ್ರಲ್ ಬಿಹೇವಿಯರ್ಸ್ ಇದಾವಲ್ಲ, ನಿಮ್ಮ ಪೂರ್ವಿಕರು, ಅವರ ಅನುಭವಗಳು ಕೂಡ ಇದರಲ್ಲಿ ಎಲ್ಲಿವರೆಗೆ ಅದು ಅಂದರೆ, he goes to the evolution. Life started in the bottom of an amoeba ಅಂತ ಕೇಳಿರ್ಬೋದು ನೀವು. ಅಮೀಬಾನಿಂದ ಮನುಷ್ಯ ಆದ ಅಲ್ವಾ? ಆ ಅಮೀಬಾ ಕಾಲದಿಂದ ಇವತ್ತಿನವರೆಗೆ ಏನೇನು ಅನುಭವಗಳಾಗಿದ್ದಾವೋ ಆ ಅನುಭವಗಳು ನಿಮ್ಮಲ್ಲಿದ್ದಾವೆ. ಈ ಕಾಲ್ಸ್ ಇಟ್ ಕಲೆಕ್ಟಿವ್ ಅನ್ಕಾನ್ಷಿಯಸ್, ಅದು ರೇಷಲ್ ಅನ್ಕಾನ್ಷಿಯಸ್ ಅಂತ. ಅಂದರೆ ಎಲ್ಲ ಬರೀ ಅದಕ್ಕೇನೆ ಮಹಾಭಾರತ ಬರೆಯೋಕ್ಕೆ ಶುರು ಆಯಿತು, ರಾಮಾಯಣ ಬರೆಯೋಕ್ಕಾಯಿತು. ಮಹಾಭಾರತ ಇದೆಯೋ ಇಲ್ವೋ, ನಡೀತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಸಮಟೈಮ್ಸ್ ಸರ್ಪ್ರೈಸಿಂಗ್ ಹೌ ಮಹಾಭಾರತ ಓದಿಸ್ಬಿಟ್ಟು ವ್ಯಾಸ, ನಾವು ಎಷ್ಟೋ ಇಲ್ಲ ಹೇಳ್ತಾರ್ರಿ, ನಗು ಬರ್ತಿರ್ತದೆ ನನಗೆ. ಅವನು ಯಾವ ವ್ಯಾಸನ್ನ ಕೂತ್ಕೊಂಡು ಪೂಜೆ ಮಾಡ್ತೀವಿ ನಾವು. ಅವನು ಹುಟ್ಟು ಕತೆ ನಿಮಗೆ ಗೊತ್ತಲ್ಲ. ಹೌ ವ್ಯಾಸ ವಾಸ್ ಬಾರ್ನ್ ಅಂತ. ಅವರಪ್ಪ ಪರಾಶರ ಒಂದು ದಿವಸ ಬರ್ತಿರ್ತಾನೆ, ನದಿ ದಾಟಬೇಕಾಗಿ ಬಂತು. ಆವತ್ತು ಆ ನಾವಿಕ ಇರಲಿಲ್ಲ, ಆ ನಾವಿಕನ ಮಗಳಿದ್ಲು ಅಲ್ಲಿ ದಾಟಿಸೋದಕ್ಕೆ. ಇವನು ಕೂತ್ಕೊಂಡು ಬರ್ತಾ ಇರ್ತಾನೆ ಅವಳ ಜೊತೆಗೆ. ಆ ನದಿಯ ಮಧ್ಯದಲ್ಲಿ ಬಂದಾಗ ಇವ್ರಿಗೇನೋ ಒಂಥರ ಖುಷಿ ಆಗ್ಬಿಡುತ್ತೆ. ಅವಳನ್ನ ನೋಡಿ ಮೋಹಿಸ್ಬಿಡ್ತಾನೆ. ಅವಳನ್ನ ಕರ್ಕೊಂಡೋಗಿ ಅಲ್ಲೇ ಒಂದು ಐಲ್ಯಾಂಡ್, ಎಲ್ಲಿ ಆ ನದಿ ಮಧ್ಯದಲ್ಲಿ, ಆ ಐಲ್ಯಾಂಡ್ನಲ್ಲಿ ಅವಳ ಜೊತೆಗೆ ಮಲಕ್ಕತಾನೆ. ಆಗಲೇ ಒಂದು ಮಗು ಹುಟ್ಟುತ್ತೆ. ಆ ಮಗುವನ್ನು ಕರ್ಕೊಂಡು ಅವಳಿಗೆ ಒರಿಜಿನಿಟಿನ ಪುನಃ ವಾಪಸ್ ಕೊಟ್ಬಿಟ್ಟು ಕತೆಗಳು ಎಲ್ಲ ಅದನ್ನೇ ನಾನು ಹೇಳೋದು. ದಿಸ್ ಈಸ್ ವಿಷನರಿ. ಅವಳಿಗೆ ನೀನು ಪುನಃ ನೀನು ಕನ್ಯೇನೆ, ಏನೂ ಆಗಿಲ್ಲ ಅಂದ್ಬಿಟ್ಟು ಅವಳನ್ನು ಕನ್ಯೆ ಮಾಡಿಬಿಟ್ಟು ಈ ಮಗು ಕರ್ಕೊಂಡು ಹೊರಟಾಗ್ತಾನೆ. ಇವನು ವ್ಯಾಸ. ಮಹಾಭಾರತ ಬರ್ತಾರೆ. ಎಲ್ಲಿಂದ ಬಂತದ್ದು? ಅವನ ಜನ್ಮಾಂತರದ ಅನುಭವಗಳಿಂದ ಬಂದ. ಐ ಡೋಂಟ್ ಥಿಂಕ್ ದಟ್ ವರ್ ಪೀಪಲ್ ಲೈಕ್ ದುರ್ಯೋಧನ. ಜನಗಳಿದ್ದಾರೆ, ಬಿಟ್ಟ ಅದನ್ನು ಹಂಗೇ ನಡೆದಿರಲ್ಲ. ವಾಲ್ಮೀಕಿ ರಾಮಾಯಣ, ವಾಲ್ಮೀಕಿ ಬರೆದ. ನಾವು ರಾಮನ ಪೂಜೆ ಮಾಡ್ತೀವಿ, ರಾಮ ಇದ್ನೋ ಇಲ್ವೋ ನಮಗೆ ಗೊತ್ತಿಲ್ಲ. ವಾಲ್ಮೀಕಿ ಕ್ರಿಯೇಟ್ ಮಾಡಿದ್ದಾನೆ ರಾಮನ, ಅಲ್ವೇನ್ರಿ? ಬಟ್ ಇಟ್ಸ್ ಎ ಗ್ರೇಟ್ ಥಿಂಗ್. ಇವು ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಇವತ್ತು ನಿಜವಾದ ರಾಮ ನಮ್ಮನ್ನೇನು, ಅವನ ಎಫೆಕ್ಟ್ ನಮ್ಮೇನೂ ಇರಲ್ಲ. ಈ ಒಂದು ಇಮ್ಯಾಜಿನ್ ರಾಮ ಇದನ್ನೆಲ್ಲ
ಅವನ ಎಫೆಕ್ಟ್ ನಮ್ಮ ಮೇಲೆ ಬಹಳ ಇತ್ತು. ನಮ್ಮ ಊಹಾ ರಾಮ ವಾಲ್ಮೀಕಿ ಕ್ರಿಯೇಟ್ ಮಾಡಿರೋ ರಾಮ ಇಡೀ ದೇಶದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗೈತೆ ರೀ. ಭಾರತದ ಮೇಲೆ ರಾಮನ ಇಂಪ್ಯಾಕ್ಟ್ ಎಷ್ಟಾಗೈತೆ. ರಾಮ ಇಲ್ಲೋ ಗೊತ್ತಿಲ್ಲ. ವಾಲ್ಮೀಕಿ ಬರೆದ ರಾಮನ್ನ ನಾವು ಇದು ಸಾಹಿತ್ಯದ ಪ್ರಭಾವ. ನಾವು ಮನುಷ್ಯರಾಗಬೇಕಾದ್ರೆ ನನಗೆ ದಯವಿಟ್ಟು ಯಾರು ಇಂಟ್ರೆಸ್ಟ್ ಇದ್ದರೆ ನಿಮಗೆ ನಾನೇ ಬೇಕಾದ್ರೆ ಪುಸ್ತಕ ಕೊಡ್ತೀನಿ, ನಿಮಗೆ ಓದ್ರಿ. ನಾನು ಇದನ್ನೆಲ್ಲ ಪೂರ್ತಿ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಬಹಳ ಕಷ್ಟ ಕೂಡ. ಸಾಹಿತ್ಯ ಮತ್ತು ಮನೋವಿಜ್ಞಾನ ಆಯ್ತಲ್ಲ, ನಾನು 6 ತಿಂಗಳು ಕೂತ್ಕೊಂಡು ಬರೆದೆ. 15 ಪುಟ ಬರಿಬೇಕಾದ್ರೆ ಒಂದೊಂದು ವಾಕ್ಯಕ್ಕೂ ನನಗೆ ಡೌಟ್ ಬರೋದು. ನನಗೆ ಅನ್ಲೆಸ್ ಐ ಆಮ್ ಶ್ಯೂರ್ ಐ ಡೋಂಟ್ ರೈಟ್ ದಟ್ ಸೆಂಟೆನ್ಸ್. ಬಹಳ ಕಷ್ಟಪಟ್ಟು ಬರೆದೆ. ಆಯಿತು, ಪ್ರಿಂಟ್ ಆಯಿತು. ಥ್ಯಾಂಕ್ಸ್ ಟು ಅಭಿನವ, ದೇ ಹ್ಯಾವ್ ಮೇಡ್ ಮೀ ಎ ರೈಟರ್. ಆನೆಸ್ಟ್ಲಿ ಐ ವುಡ್ ನಾಟ್ ಹ್ಯಾವ್ ಪಬ್ಲಿಷ್. ನಮಗೆ ಅದನ್ನು ಒಂದು ಕತೆ ಹೇಳ್ಬಿಟ್ಟು ಮುಗಿಸ್ತೀನಿ. ನಾನು ಬರೆದಿದ್ನಲ್ಲ ಆರ್ಟಿಕಲ್ಸು ಸಾಧನೆಗೆ ಒಂದು 7-8 ಆರ್ಟಿಕಲ್ಸ್ ಆಗಿದ್ದು. ಇದನ್ನೇನು ಮಾಡೋದು, ನಾವು ಏನೂ ಮಾಡೋದಿಲ್ಲ. ಬರದೆ ಪ್ರಿಂಟ್ ಆಯಿತು, ಮುಗೀತು. ಇಲ್ಲ ಇದನ್ನು ಏನಾದ್ರು ಒಂದು ಪುಸ್ತಕ ಪಬ್ಲಿಷ್ ಮಾಡಬೇಕು ಅಂದರು. ನನ್ನ ಮಗ ಅವನು ತಗೊಂಡು ನಮ್ಮ ದೇಶದ, ನಮ್ಮ ಕನ್ನಡದ ಒಬ್ಬ ದೊಡ್ಡ ಪಬ್ಲಿಷರು, ನಾನು ಹೇಳಕ್ಕೆ ಹೋಗಲ್ಲ, ಅವ್ರನ್ನ ಹೇಳ್ಬಾರ್ದು, ಅವ್ರ ಹತ್ರ ತಗೊಂಡೋಗಿ ನೋಡಿ ಸರ್ ಇದನ್ನು ಬರೀಬೇಕು, ಮಾಡ್ಬೋದು. ಅವರು ನೋಡ್ಬಿಟ್ಟು ಇದನ್ನೆಲ್ಲ ಯಾರು ಓದ್ತಾರ್ರಿ. ಹೌದು, ನ್ಯಾಯವೇ. ಅವರು ಕಾದಂಬರಿನೋ ಸಣ್ಣ ಕಥೆಗಳು ಆದರೆ ಚೆನ್ನಾಗಿ ಓದ್ತಾರೆ. ಇದನ್ನೆಲ್ಲ ಯಾರು ಓದ್ತಾರೆ ಸರ್ ಅಂದರು. ಆನೆಸ್ಟ್ಲಿ ಐ ಲಾಸ್ಟ್ ಇಂಟ್ರೆಸ್ಟ್. ಅದನ್ನು ಒಂದು ಕಡೆ ಮೂಲೆಗೆ ಬಿಸಾಕ್ಬಿಟ್ಟಿದ್ದೆ. ಅದಕ್ಕೆ ಕೆಲಸ ಆಯಿತು ಅಂತ. ಈ ಮಧ್ಯದಲ್ಲಿ ಒಬ್ಬರು ನನ್ನ ಸ್ನೇಹಿತರು ಬೇಂದ್ರೆ ಕುರಿತು ಬಹಳ ಅಭಿಮಾನದಿಂದ ಬರೆದು ಏನನ್ನು ಪ್ರಚಾರ ಮಾಡೋರಿದ್ದಾರೆ. ಬೇಂದ್ರೆ ಕೃಷ್ಣಪ್ಪ ಅಂತ ತಿಳ್ಕೊಬೇಕು ಅಂತ ತುಂಬ ಆರ್ಡಿನರಿ ಇದು RTO ಎಷ್ಟು ಸೇವೆ ಮಾಡಿದ್ದಾರೆ ಗೊತ್ತೇನ್ರಿ ಬೇಂದ್ರೆಗಾಗಿ. ಊರು ಹೋಗಿ ಹೈಸ್ಕೂಲ್ಗಳಿಗೆ ಬೇಂದ್ರೆಯ ಪದ್ಯಗಳನ್ನು ನಿಲ್ಲಿಸಿ ಆ ಮಕ್ಕಳಿಗೆ ಕೈಲಿ ಸ್ವಂತ ಖರ್ಚಿನಲ್ಲಿ ಅವರಿಗೆ ಪುಸ್ತಕಗಳು ಕೊಟ್ಟರು. ನನ್ನನ್ನು ಕರ್ಕೊಂಡು ಹೋಗಿದ್ರು 1-2 ಊರಿಗೆ, ಅದಕ್ಕೆ ಗೊತ್ತು. ಅವರು ಅದೇನೋ ದಾರಿಯಿಂದ ನನ್ನನ್ನು ಯಾರೋ ಹೇಳಿದ್ದಾರೆ, ಅವರು ಕರ್ಕೊಂಡು ಹೋಗು ಅಂತ ಬಂದ್ಬಿಟ್ಟಿದ್ದಾರೆ ನನ್ನ ಫ್ರೆಂಡ್ ಅವರು. ಒಂದು ದಿವಸ ಅವ್ರು ಏನು ಮಾಡಿದ್ರು, ಈಗ ನಾನು ಆಚೆ ಕಡೆ ಬಿಸಾಕಿದ್ನಲ್ಲ ಈ ಕಂತೆಯನ್ನು ತೆಗೆದು, ಸಾರ್ ಇದನ್ನು ಪ್ರಿಂಟ್ ಮಾಡಿಸ್ಬೇಕು ಸರ್. ಬೇಡ ಅಂದರು ಕಂಡು, ಅವನು ಯಾರೋ ಬೇಡ ಅಂದಲ್ಲಿ ಸರ್ ಪರವಾಗಿಲ್ಲ, ಇದನ್ನು ಮುಂದಿನ ಜನ ಬೇಕು, ಏನು ಮಾಡ್ತೀಯೋ ಮಾಡಪ್ಪ. ಅವರು ನಮ್ಮ ಶ್ರೀನಿವಾಸ ರಾಜು ಅಂದರು, ನೀವು ಕೇಳಿದಿರೋ ಏನೋ, ದೊಡ್ಡ ಮನುಷ್ಯ ರೀ, ತುಂಬ ದೊಡ್ಡ ಮನುಷ್ಯ ರೀ. ಕ್ರೈಸ್ಟ್ ಕಾಲೇಜಿನಲ್ಲಿ ಕನ್ನಡ ಮೇಸ್ಟ್ರಾಗಿದ್ದು ಕನ್ನಡದ ಸೇವೆ ಎಷ್ಟು ಮಾಡಿದ್ದಾರೆ ಅಂದರೆ ಇವ್ರು ಯಾರೂ ಮಾಡಿಲ್ಲ. ಅವ್ರನ್ನ ಕರ್ಕೊಂಬಂದರು ರೀ ನನ್ನ ರೂಮ್ಗೇನೆ. ಇವ್ರು ಹೇಳಿದ್ರಲ್ಲ ಒಂದು ರೂಮ್ನಾಗಿದ್ದೆ, ಅಲ್ಲಿ ಕರ್ಕೊಂಬಂದರು. ಅವರು ನೋಡ್ಬಿಟ್ಟು ಈ 4 ಡೀಟ ಅದನ್ನ ಎತ್ಕೊಂಡ್ರು. ಆಗಲೇ ಇದು ನನಗೆ ಬೇಕು, ತಗೊಂಡು ಹೋಗ್ತೀನಿ ಅಂತ ತಗೊಂಡು ಹೋಗ್ಬಿಟ್ಟು ಅಭಿನವದ ರವಿ ಕೂತಿದ್ದಾರೆ. ಅವರು ಪ್ರಿಂಟ್ ಮಾಡಿದ್ರು. ಅವ್ರು ಪ್ರಿಂಟ್ ಮಾಡಿದ ದಿವಸ ಆನೆಸ್ಟಾಗಿ ಹೇಳ್ತೀನಿ ನಾನು, ಅದು ರಿಲೀಸ್ ಮಾಡಿದ ದಿವಸ ಅದು ಯಾರ್ಯಾರೋ ನಮ್ಮ ಒಂದು ದೊಡ್ಡ ನಮ್ಮ ಯಾರ್ರೀ ಅದೇ ಹೆಸರುಗಳು ಮಕ್ಕಳು ಡಿಕ್ಷನರಿ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪುಸ್ತಕ ಆಯಿತು. ರವಿ ನನಗೆ ಆ ಪುಸ್ತಕನ ಪ್ರಿಂಟ್ ಮಾಡಿಬಿಟ್ಟು, ರವಿ ಅಭಿನವದ ಓನರು 10,000 ರೂಪಾಯಿ ಚೆಕ್ ಕೊಡೋಕ್ಕೆ ಬಂದು. ನಾನು ಹೇಳಿದೆ, ಬೇಡ ಸರ್, ನನಗೆ ಗ್ಯಾರಂಟಿ ಇಲ್ಲ ಇದು ನೀವು ಮಾಡ್ತೀರಿ ಅಂತ, ನಷ್ಟ ಆಗುತ್ತೆ ನಿಮಗೆ, ಚೆಕ್ಕನ್ನು ವಾಪಸ್ ಕೊಟ್ಟೆದು ನಾನು. ಇಲ್ಲ ನಾನು ಯಾರಿಗೆ ಮಾಡಬೇಕು ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಈ put it into my purse. I tell you, it has been printed 6 or 7 times by now. ನನ್ನನ್ನು ಚೆನ್ನಾಗಿ ಕೆಲವರು ಇಡಿಪಸ್ ಕಾಂಪ್ಲೆಕ್ಸ್ ಬಸವಣ್ಣ ಅಂತಲೇ ಕರೀತಾರೆ. ಇನ್ನೇನಿಲ್ಲ, ಇಲ್ಲಿ ನಾನು ಯಾವ ಕತೆ ಇಲ್ಲ. ಒಂದು, ನಾನು ಭಾಷಾಂತರ ಮಾಡಿಲ್ಲ ಯಾವುದನ್ನು. ನನಗನ್ಸೋದನ್ನು ಬರೆದಿದ್ದೀನಿ. ಭಾಷಾಂತರ ಮಾಡೋಕ್ಕಾಗಲ್ಲ ನನಗೆ.
ಯಾವುದನ್ನು ಯಾವ ಭಾಷೆಯಿಂದ ಇನ್ನೊಂದು ಭಾಷೆಗೆ ತರೋಕ್ಕಾಗಲ್ಲ. ಅದೊಂದು ಭ್ರಮೆ ಭಾಷಾಂತರ ಮಾಡ್ತೀವಿ ಅನ್ನೋದು. ಬಟ್ ಮಾಡಬೇಕು, ನೆಸೆಸಿಟಿ ಅದು ಮಾಡಬೇಕು. ಇಲ್ಲೇ ನಮಗೆ ಅವನ ಈಗ ಸರ್ವ್ಯಾಂಟೇಸ್ ಡಾನ್ಕ್ವಿಕ್ಸು ಟೈಟೇಟ್ ನಮ್ಗೆ ಹೆಂಗೆ ಗೊತ್ತು ಭಾಷೆ ಹಂಗೆ ಮಾಡದೇ ಇದ್ದರೆ ಸರಿನೋ ತಪ್ಪೋ ಭಾಷಾಂತರ ಮಾಡಬೇಕು. ಬಟ್ ಭಾಷಾಂತರ ಆಕ್ಯುರೇಟು ಆಥೆಂಟಿಕ್ಕು ಅನ್ನೋದು ಸುಳ್ಳು, ಅದು ಆಗದೇ ಇಲ್ಲ. ಅದಲ್ಲೇ ಹುಟ್ಟು ಹಂಗೆ ಇರಬೇಕದು, ಅದು ದಟ್ಸ್ ದಿ ಬ್ಯೂಟಿ. ಸೊ ಹೀಗೆ ನಾನೊಬ್ಬ ಬರಹಗಾರನಾದೆ. ಈ ಪುಸ್ತಕನ ರವಿ ಸೈಡ್ ಕಾಪೀಸ್ ಓವರ್ ಅಂದರು. ಸೆಕೆಂಡರಿ ಪ್ರಿಂಟು, ಥರ್ಡ್ ಒನ್ನು, ಫೋರ್ತ್ ಒನ್ನು, ಫಿಫ್ತ್ ಒನ್ನು. ಒಬ್ಬ ನನ್ನನ್ನು ಜನ ಓದ್ತಾರ ಅಂತ ಖುಷಿ ಆಯಿತು. ಅದಾದಮೇಲೆ ನೀವು ಇನ್ನೇನಾದ್ರು ಬರೀರಿ ಅಂತ ರವಿನೇ ಇನ್ಸಿಸ್ಟ್ ಮಾಡಿದ್ರು. ಕೃಷ್ಣ ವಸ್ತೆ, ಇನ್ಫ್ಯಾಕ್ಟ್ ಕೃಷ್ಣ ಇಸ್ ಮೋರ್, ನನ್ನ ಪುಸ್ತಕದ ಬರಹದಲ್ಲಿ ಅವನ ಪಾತ್ರ ಬಹಳ ಐತೆ. ಕೂತ್ಕೊಂಡು ಅದನ್ನು ತಿದ್ದಿ ಪ್ರಿಂಟ್ ಮಾಡಿ ಏನೇನೋ. ನಾನು ಇಡಿಪಸ್ ಕಾಂಪ್ಲೆಕ್ಸ್ ಆಯಿತು, ಇಂಗ್ಲೀಷ್ ಟೈಟ್ಲು. ನಾನು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಯಾಕೆ ಟೈಟ್ಲ್ ಆಗಬೇಕು? ರವಿ ಹೇಳ್ದ, ಸರ್ ಒಂಥರ ಕ್ಯಾಚಿ ಆಗೈತೆ ಸರ್, ನೋಡಿದವರು ಅದೇನು ಅಂತ ಹುಡುಕೊಂಡು ಹೋಗ್ತಾರೆ. ಹಾಗೇನೆ ನೆಕ್ಸ್ಟ್ ಬರದೆ ಲೂಸಿಫರ್ ಎಫೆಕ್ಟ್ ಅಂತ ಒಂದು ಪುಸ್ತಕ ಬಂದು. ಲೂಸಿಫರ್ ಎಫೆಕ್ಟ್ ಅಂದ್ರೇನು? ಅದು ಒಂದು ಇಂಗ್ಲೀಷ್ ಪುಸ್ತಕದ ಟೈಟ್ಲು ಲೂಸಿಫರ್ ಎಫೆಕ್ಟ್ ಅನ್ನೋದು. ಒಬ್ಬ ದೊಡ್ಡ ಅಮೇರಿಕನ್ ಕವಿ ಸೈಕಾಲಜಿಸ್ಟು ಒಂದು ಎಕ್ಸ್ಪರಿಮೆಂಟ್ ಮಾಡ್ದ. ಒಳ್ಳೆ ಜನ, ಒಳ್ಳೆ ಮನುಷ್ಯರು ಯಾಕೆ ಕೆಟ್ಟವರಾಗ್ತಾರೆ ಅಂತ ಅಲ್ವಾ? ಒಳ್ಳೆಯವರು ಕೆಟ್ಟವರಾಗ್ತಾರೆ, ಅದಕ್ಕೆ ಕಾರಣ ಏನು? ಎಕ್ಸ್ಪರಿಮೆಂಟ್ ಮಾಡ್ದ ಅವನು, ಸುಮ್ಮನೆ ಹೇಳೋದಲ್ಲ. ಸೈಕಾಲಜಿ ಡಿಪಾರ್ಟ್ಮೆಂಟ್ ಸೆಲ್ಲಾರ್ನಲ್ಲಿ ಒಂದು ಜೈಲು ಕಟ್ಬಿಟ್ಟು ಒಂದು 25 ಜನನ ಹುಡುಕೊಂಬಂದು, ಜನಗಳು ಸೈಕಾಲಜಿಗೆ ಎಕ್ಸ್ಪರಿಮೆಂಟ್ಗಾಗಿ ಅವ್ರನ್ನ 2 ಗುಂಪು ಮಾಡಿ, ಒಂದು ಅವರು ಇವರು ಪ್ರಿಸನರ್ಸು, ಇನ್ನೊಬ್ಬರು ಗಾರ್ಡ್ಸು ಅಂತ ತೀರ್ಮಾನ ಮಾಡಿಬಿಟ್ಟು, ಅಯ್ಯೋ ಸ್ವಾಮಿ ನೀವು ನಂಬ್ತಿರೋದಿಲ್ವೋ, ಗಾರ್ಡ್ಗಳು ನಿಜವಾದ ಗಾರ್ಡ್ ಆಗೋದ್ರು, ಪ್ರಿಸನರ್ಸು ನಿಜವಾದ ಪ್ರಿಸನರ್ಸ್ ಆಗೋದ್ರು. ಅದೇ ನಾಟಕ ಮಾಡಿರೋ ನೀವು ಅಂದ್ರೆ ಅವರು ಈಗ ನಿಮ್ಗೊಂದು ಪಾತ್ರ ವಹಿಸ್ಬಿಟ್ರೆ ಆ ಪಾತ್ರ ನೀವು ಮಾಡ್ತೀವಿ. ಏನೋ ಅದೊಂದೇ ಕಾರಣ ಅಲ್ಲ, ಒಳ್ಳೆಯವರು ಕೆಟ್ಟವ್ರು ಯಾಕೆ ಆಗ್ತಾರೆ. ಈಗ ಎಲ್ಲ ಸಾಹಿತ್ಯದಲ್ಲೂ ಬರೋವಂಥ ನಮ್ಮ ಪುರಾಣಗಳಲ್ಲೂ ನಿಮ್ಮ ರಾವಣ ಕುಂಭಕರ್ಣವರೆಲ್ಲ ಹೆಂಗೆ ಹುಟ್ಟಿದ್ರು, ಅದ್ಯಾರೋ ಋಷಿಗಳು ವಿವೃತ್ರಕ್ಕೆ ಬರಬೇಕಾಗಿತ್ತಲ್ಲ, ಇದು ಆಗಬೇಕಾದ್ದು ಆಗ್ತಾ ಐತೆ. ಐ ಎಂಜಾಯ್ ದಿಟ್ ಆಲ್ಸೋ ಅಷ್ಟೇ. ನಾನು ನಿಮ್ಗೆ ಯಾಕೆ ಹೇಳಿದ್ರೆ, ನಾನು ಪ್ರಪಂಚನ ಬಹಳ ಇದರಿಂದ ನೋಡ್ತೀನಿ. ಒಂದು ತಮಿಳ್ ಸಿನಿಮಾ ನನಗಿನ್ನೂ ಜ್ಞಾಪಕ ಬರೆದಿಟ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ. ಕರ್ಣ ಅಂತ ನೀವು ಗೊತ್ತಿರ್ಬೋದು. ಕರ್ಣನ ಪ್ರಸಂಗ ಮಹಾಭಾರತದಲ್ಲಿ ಅವನ ರಥದಿಂದ ಕೆಳಗೆ ಕೂತಿರುವಾಗ ಅರ್ಜುನ. ಬಟ್ ಸಿನಿಮಾದವ್ರು ಒಂಚೂರು ಬದಲಾಯಿಸಿದ್ದಾರೆ. ಹಳೆಯ ಕಾಲದ ಸಿನಿಮಾ ಇದು. ಶಿವಾಜಿ ಗಣೇಶನ್ ಕರ್ಣ, NT ರಾಮರಾವ್ ಕೃಷ್ಣ, ಕ್ಲಾಸಸ್ ಇರ್ತವರೆಲ್ಲ. ಅಲ್ಲಿ ಒಂದು ಹಾಡು ಬರ್ತದೆ, ಉಳ್ಳத்தில் நல்ல உள்ளன் உறங்காದೆಂಬುದು ವಲ್ಲವನ್ನು ಒಗಿತದಡ. ನನಗೆ ತಮಿಳು ಬರಲ್ಲ, ಈ ಸೆಂಟೆನ್ಸ್ ಮಾತ್ರ ಕಲ್ತ್ಕೊಂಡಿದ್ದೀನಿ. ವಲ್ಲವನ್ನು ಒಗಿತದಡ ಕರ್ಣ ಬರುವುದ ಎದುರುಗೊಳ್ಳಡ ಅಂತ. ಬರೋದನ್ನ ಫೇಸ್ ಮಾಡು, ಬರೋದನ್ನ ಎದುರುಗೊಳ್ಳಡ. ಕರ್ಣ ಅವನೇನು ಹೇಳ್ತಾನೆ ಗೊತ್ತೇನ್ರಿ, ನೀನು ಅಮ್ಮನಿಗೆ ಮಗ ಆಗಲಿಲ್ಲ, ಕರ್ಣನಿಗೆ ತಾಯಿ ಹುಟ್ಟಿದಾಗಲೇ ನದಿಗೆ ಹಾಕಿದ್ರು, ಹೋಗ್ಲಿ. ಆಮೇಲೆ ತಮ್ಮದಿರಿಗೆ ಅಣ್ಣ ಆಗಲಿಲ್ವಲ್ಲ ನೀನು. ಇದನ್ನೆಲ್ಲ ಹೇಳ್ಬಿಟ್ಟು, ನಾನು ನಿನ್ನಂಗೆ ಕಣು ಅಂತಂದರೆ ಕೃಷ್ಣ, ಎ ಗ್ರೇಟ್ ಕ್ಯಾರೆಕ್ಟರ್ ಐ ಟೆಲ್ ಯು ಇನ್ ಮಹಾಭಾರತ. ನಾನು ನಿನ್ನಂಗೆ ಕಣು, ನನಗೇನೂ ಇಲ್ಲ, ಆದ್ದರಿಂದ ಬರೋದನ್ನು ಫೇಸ್ ಮಾಡು. ತುಂಬ ಒಳ್ಳೆ ಮಾತುಗಳು. ಇಂಥವನ್ನ ನಾನು ಬಹಳ ಕೂತು ಆಲೋಚಿಸ್ತೀನಿ. ದಿಸ್ ಈಸ್ ಮೈ ಎಜುಕೇಷನ್. ಪುಸ್ತಕವೇ ಆಗಲಿ, ಬರೆಯೋದೇ ಆಗಲಿ, ಇದನ್ನು ಈ ತರಹ ಬಹಳ ನಮ್ಮ ಪುರಾಣಗಳಲ್ಲಿ ಆಗಲಿ ಬಹಳ ಇದ್ದಾವೆ. ನನಗೆ ಸಾಹಿತ್ಯದ ಮೇಲೆ ನಾನು ಹೇಳಿದ್ನಲ್ಲ, ಸಾಹಿತ್ಯ ಮನೋವಿಜ್ಞಾನ ಎರಡೂ ಒಂದೇ ಸಬ್ಜೆಕ್ಟ್ ಮಾಡಿದ್ರು. ಒಂದು
ವರ್ತನೆ, ಇನ್ನೊಂದು ಆ್ಯಕ್ಚುವಲ್ ವರ್ತನೆ. ನಾನು ಭಾಷಣದ ಟೈಟಲ್ನ ನಾನು ಐ ಹ್ಯಾವ್ ನಾಟ್ ಡನ್ ಜಸ್ಟಿಸ್ ಟು ಇಟ್, ನನಗೆ ಹೇಳೋಕ್ಕಾಗಿಲ್ಲ. ಬಹಳ ಐತೆ, ಬೇಕಾದವ್ರು ಯಾರಾದರೂ ಓದಿ. ಪುಸ್ತಕನೇ ತಗೊಂಡು ಹೋಗ್ತಿದ್ರೆ ನನ್ನ ಹತ್ರ ಒಂದು ಕಾಪಿ ಐತೆ, ಕಾಪಿ ನಾನು ಹಂಗೆ ಕೊಡ್ತೀನಿ, ತಗೊಂಡು ಓದಿರ್ಬೇಕು. ಅಥವಾ ಖರೀದಿ ತಗೊಳ್ರಿ, ಏನು ಪರವಾಗಿಲ್ಲ ರೀ, ಕೃಷ್ಣನಿಗೆ ಹೆಲ್ಪ್ ಆಗುತ್ತೆ ಪುಸ್ತಕ ಮಾಡಿ. ಅದು ಐತೆ ಆ ಪುಸ್ತಕ. ಇನ್ಫ್ಯಾಕ್ಟ್ ಅಭಿನವಾದ ಪುಸ್ತಕಗಳು ಕೃಷ್ಣನ ಮೂಲಕ ಮಸ್ತಾಗಿ ಮಾಡ್ತಾ ಇದ್ದಾರೆ ಇವಾಗಲೂ. ಏನಾದರೂ ಕೇಳಿ ನನ್ನ ಕೈಲಾದರೆ ಉತ್ತರ ಹೇಳ್ತೀನಿ, ಇಲ್ಲದೆ ನಂಗೆ ಗೊತ್ತಿಲ್ಲ ಸಮಿತಿ ಅಷ್ಟೇ. ನಾನು ರೂಮಿಗೆ ಬಂದಾಗ ಅದನ್ನ ಭಾಳ ಸಾರಿ ಮೆನ್ಷನ್ ಮಾಡಿದ್ದೀರ ನೀವು, ಇವತ್ತು ಮತ್ತೆ ಅದನ್ನ ಮೆನ್ಷನ್ ಮಾಡಿದ್ದೀರ. ಅಂದ್ರೆ ಮನುಷ್ಯನಿಗೆ ಅಧಿಕಾರದ ಒಂದು ಅವಕಾಶ ಸಿಕ್ಕಾಗ ಅವನ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ. ಈಗ ನಮಗೆ ಮಾತಾಡ್ತಾ ಇರ್ತಾರೆ, ನೀನು ಏನಾದರೂ IAS ಆಫೀಸ್ ಆಗಿದ್ರೆ ನೀನು ಹಂಗೆ ಆಡ್ತೀಯಾ, ನೀನು ಪ್ರಿನ್ಸಿಪಲ್ ಆಗಿದ್ರೆ ನೀನು ಹಂಗೆ ಆಡ್ತೀಯಾ ಅಂತ ಹೇಳ್ತಿರ್ತಾರೆ. ಈ ಮಾತು ಕೂಡ ಬರ್ತಾ ಇರುತ್ತೆ ಯಾವಾಗಲೂ ಕೂಡ. ಏನಕ್ಕೆ ಮನುಷ್ಯನಿಗೆ ಅಧಿಕಾರ ಸಿಕ್ಕಾಗ ಅವನು ಅದಕ್ಕಿಂತ ಮುಂಚೆ ಒಳ್ಳೆಯವನ ತರ ಇರ್ತಕ್ಕಂಥವನು ಅಧಿಕಾರ ಬಂದಾಗ ಯಾಕೆ ಅವನು ಸ್ವಲ್ಪ ಕೆಟ್ಟವನ ಪದ ಅಷ್ಟು ಸರಿ ಅಲ್ಲ, ಆದ್ರೆ ಅಧಿಕಾರ ಚಲಾಯಿಸುವಂತದ್ದು ಯಾಕೆ ಬರ್ತದೆ ಅನ್ನೋದು ನನ್ನ ಪ್ರಶ್ನೆ ಸರ್. ನನ್ನ ಮನುಷ್ಯನ ವ್ಯಕ್ತಿತ್ವ, ಪರ್ಸನಾಲಿಟಿ, ಇಟ್ಸ್ ಮೈ ಸ್ಪೆಷಲ್ ಸಬ್ಜೆಕ್ಟ್. ಎವ್ರಿ ಮಂಡೇ ಫಸ್ಟ್ ಅವರ್ ಯೂನಿವರ್ಸಿಟಿನಲ್ಲಿ ನಾನು ಎಲ್ಲಿದ್ದರೂ ತಪ್ಪಿಸ್ಕೊಳ್ಳದೆ ಹೋಗಿ ಪಾಠ ಮಾಡ್ತಾ ಇದ್ದೇನೆ. ನಾನು ಕನ್ನಡದವನು, ನಮ್ಮ ಮಾವನ ಮನೆ ತುಮಕೂರು, ನಾನೇ ದೊಡ್ಡ ಅಳಿಯ. ಅವ್ರ ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ನಾನು ಇಲ್ಲಿ ಬರೋದು. ಬಟ್ ಸೋಮವಾರದ ಫಸ್ಟ್ ಅವರ್ ಕ್ಲಾಸ್ ತಪ್ಪಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಐ ವಾಸ್ ಸೋ ಕಮಿಟೆಡ್ ಟು ಮೈ ಸಬ್ಜೆಕ್ಟ್. ಎಷ್ಟೋ ಸಾರಿ ಓವರ್ ನೈಟ್ ಕಾರ್ನಾಗ ಓಡ್ಬಿಟ್ಟಿದ್ದೀನಿ. ನನಗೆ ಅದು ಆಶ್ಚರ್ಯದ ಸಂಗತಿ, ನಿಮ್ಗೆ ಇನ್ನೂ ಹೇಳ್ಬಿಡ್ತೀನಿ, ಜಂಬ ಕಟ್ಕೊಳ್ಳೋವಂಥ ಸಮಾಚಾರ. ಒಂದು ದಿವಸ ಕ್ಲಾಸ್ನಾಗೆ ಒಂದು ಹುಡುಗಿ ಬಂದಿದ್ದಾಳೆ, ನನ್ನ ಸ್ಟೂಡೆಂಟ್ ಕ್ಲಾಸ್ನಾಗ ಕೂತಿದ್ದಾಳೆ. ನನಗೆ ಗೊತ್ತು, ಅವ್ರು ಇನ್ವಿಟೇಷನ್ ಕೊಟ್ಟಿದ್ರು, ಅವತ್ತು ಅವಳಿಗೆ ಮದುವೆ. ನಾನು ಬೈದೆ, ನೀನು ಯಾಕೆ ಬಂದಿದ್ದೀಯ ಇಲ್ಲಿಗೆ ಇವತ್ತು? ಸಾರ್ ನಿಮ್ಮ ಕ್ಲಾಸ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಿಲ್ಲ, ನಿಮ್ಮ ಕ್ಲಾಸ್ ಮುಗಿದಾಗ್ಬಿಟ್ಟೋಗ್ತೀನಿ ಸರ್. ನಾನು ಮನೆಗೆ ಹೋಗಿ ಬೆಂತಿಟ್ಟಿದೆ, ಮಗ ಬೇಷ್ ನೀನು ಏನೋ ಮಾಡಿದ್ಯಾ ಅಂತ. ನನಗೆ ಮಂಡೇ ಫಸ್ಟ್ ಅವರ್ ಪರ್ಸನಾಲಿಟಿ ಕ್ಲಾಸ್ ಅನ್ನೋದು ಇಟ್ ಇಸ್ ಲೆಜೆಂಡ್ ವೆಂಕಟೇಶ್ವರ ಯೂನಿವರ್ಸಿಟಿ. ಈ ವ್ಯಕ್ತಿತ್ವವನ್ನು ಕೊಟ್ಟು ನೀವು ಬೆಳೆದು, ವ್ಯಕ್ತಿತ್ವಕ್ಕೆ ಹಲವಾರು ಆಯಾಮಗಳಿದ್ದಾವೆ. ನಾನು ಸಾಮಾನ್ಯವಾಗಿ ಸಿಂಪ್ಲಿಫೈ ಮಾಡೋದ್ರಿ. ನನ್ನ ಕೊನೆಗೆ ಇಷ್ಟು ವರ್ಷ ಸೈಕಾಲಜಿ ಬಿಟ್ಟು ನಾನು ಜಾಸ್ತಿ ಏನೂ ಓದಿಲ್ಲ ಅಂತ ಹೇಳ್ತೀನಿ. ನಾನು ಸೈಕಾಲಜಿ ಓದೋದು ಶುರು ಮಾಡಿದ್ದು 1915. 1915 ಇವತ್ತಿನವರೆಗೂ 75 ಇಯರ್ಸು ಸೈಕಾಲಜಿನೇ ಓದ್ತಾ ಬಂದಿದ್ದೀನಿ. ನಾವು ಯಾಕೆ ಹಿಂಗಿದ್ದೀವಿ? ವೈ ಡು ವಿ ಆ್ಯಕ್ಟ್ ಆಸ್ ವಿ ಡು? ದಟ್ಸ್ ದಿ ಕ್ವಶ್ಚನ್ ವಿಚ್ ವಿ. ಇದಕ್ಕೆ ನಾವು ಹಲವಾರು ಕಾರಣಗಳಿವೆ. ಅದನ್ನೆಲ್ಲ ಹೇಳಿದ್ರೆ ನಿಮಗೆ 3 ದಿನ ಹಿಡಿತದೆ ನಾನು ಹೇಳೋದು. ಸಾಮಾನ್ಯವಾಗಿ ಮನುಷ್ಯನ ವರ್ತನೆಯ ನಿರ್ಧಾರಕಗಳು 3. ಒಂದು ನಿಮ್ಮ ಶರೀರ, ಇನ್ನೊಂದು ನಮ್ಮ ಮನಸ್ಸು, ಮೂರನೇದು ಸಮಾಜ. ಸಮಾಜದ ಇಂಪ್ಯಾಕ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ ರೀ, ಆದರೆ ಅದು ಎಷ್ಟು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೀವು ಕೇಳಿದ್ರೆ ಆಶ್ಚರ್ಯಪಡ್ತೀವಿ. ನೀವು ಬಟ್ಟೆ ಹಾಕೊಳ್ಳೋದು ಇಟ್ ಈಸ್ ಬಿಕಾಸ್ ಆಫ್ ದಿ ಸೊಸೈಟಿ. ನೀವು ಮಾತಾಡೋ ಸ್ಟೈಲು ಬಿಕಾಸ್ ಆಫ್ ದಿ ಸೊಸೈಟಿ ಇಲ್ಲದೆ ಹೋಗಿದ್ರೆ ಏನಾಗ್ತಾ ಇದ್ದೀರಿ ನೀವು ಅಂದರೆ, ಫ್ರಾಯ್ಡ್ ಹೇಳ್ತಾನೆ ಡಿವಿಡೌನ್ ಅನದರ್ ಅನಿಮಲ್ ಲೈಕ್ ಆಲ್ ಅದರ್ ಅನಿಮಲ್ಸ್ ಅಂತ. ಸೊ ಸಮಾಜದ ಪ್ರಭಾವ ನಮ್ಮ ಮೇಲೆ ಬಹಳ ಐತೆ. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನೀವು ಮನೆಯಲ್ಲಿ ಒಂಟಿ ಒಬ್ಬರೇ ನಿಮ್ಮ ಟೇಬಲ್ ಮೇಲೆ ಕೂತ್ಕೊಂಡು ಯಾರಿಗೋ ಒಂದು ಕಾಗದ ಬರೀತಾ ಇರ್ತೀರಿ. ಆವಾಗಲೂ ನಿಮ್ಗೆ ಹಿನ್ನೆಲೆಯಲ್ಲಿರ್ತದೆ, ಯಾರಾದರೂ ನೋಡಿದ್ರೆ ಏನಂತಾರೆ ಅಲ್ವೇನ್ರಿ? ನೀವು ಏನೇ ಮಾಡಬೇಕಾದ್ರೂ ನಿಮ್ಮ ತಲೆ ಹಿಂದ್ಗಡೆ ಇರೋ ಯೋಚನೆ ನೋಡಿದವರು ಏನಂತಾರೆ ಇಲ್ವಾ? ಯಾರು ಇಲ್ಲ ಅನ್ನೋರಿದ್ರೆ ಹೇಳಿ ನನಗೆ. ಏಕೆಂದರೆ ಎಕ್ಸೆಪ್ಷನ್ ಸಮಾಜದ ಪ್ರಭಾವ ನಮ್ಮ ಮೇಲೆ ಮಸ್ತಾಗಿದೆ. ಈ ಒಂದು ಆಕ್ಯುಪೇಷನ್ ಅಂತ ನೀವು ಹೇಳಿದ್ರಲ್ಲ, ಇಟ್ ಹ್ಯಾಸ್ ಗಾಟ್ ಇನ್ ಇಂಪ್ಯಾಕ್ಟ್ ಆನ್ ದಿ ಪರ್ಸನ್. ದಿ ರೋಲ್ ಆಫ್ ಆಕ್ಯುಪೇಷನ್ ಆನ್ ದಿ ಪರ್ಸನ್. ಯು ಹ್ಯಾವ್ ಟು ಪ್ಲೇ ದಿ ರೋಲ್ ರೀ. ನಾಟಕ ರೀ ಅದು.
ನೀವು ಅಲ್ಲಿ ಕೂತ್ಕೊಂಡು ನಾನು ಪಾಠ ಮಾಡ್ದಂಗೆ ಒಬ್ಬ ಆಫೀಸರ್ ಪಾಠ ಮಾಡೋಕ್ಕಾಗುತ್ತೆ. ಯು ಹ್ಯಾವ್ ಟು ರೂಲ್. ಅದು ಅಭ್ಯಾಸ ಆಗುತ್ತೆ. ಇಟ್ ಬಿಕಮ್ಸ್ ಅ ಪ್ಯಾಟ್ರನ್. ನೀವು ಬೇಸಿಕಲಿ ನೀವು ಒಳ್ಳೆಯವರೇ, ನಿಮಗದು ಮಾಡಿ ಮಾಡಿ ಇಟ್ ಬಿಕಮ್ಸ್ ಕಂಡೀಷನ್. ನಮ್ಮ ಸೈಕಾಲಜಿನಲ್ಲಿ ಕಂಡೀಷನ್ ರಿಫ್ಲೆಕ್ಟ್ ಅಂತೀವಿ ನಾವು, ಕಲ್ತ್ಬಿಡ್ತೀವಿ ನಾವು ಅದನ್ನು ಅದು ಆಮೇಲೆ ಅದು ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಸೆಲ್ಫ್. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಹೇಳಿದ್ನಲ್ವಾ, ನಮ್ಮ ಪ್ರೊಫೆಸರ್ ಒಂದು ಪುಸ್ತಕ ಬರೆದಿದ್ದಾನೆ, ಅದ್ರ ಹೆಸರೇ ಲೂಸಿಫರ್ ಎಫೆಕ್ಟ್ ಅಂತ. ಅವನು ಆ್ಯಕ್ಚುಲಾಗಿ ಕಂಡಕ್ಟ್ ಮಾಡಿದಾರಿ 15 ದಿವಸ ಮಾಡಬೇಕಾಗಿತ್ತು ಎಕ್ಸ್ಪೆರಿಮೆಂಟ್ನ, 6ನೇ ದಿವಸ ನಿಲ್ಲಿಸ್ಬೇಕಾಗಿ ಬಂತು. ಕಾರಣ ಆ ಕಾರಣಗಳು ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡಿಬಿಟ್ಟು ಆ ಪ್ರಿಸನರ್ಸ್ನ. ಎಷ್ಟು ಕಷ್ಟ ಅದು ಹೆಂಗೆ ಆಮೇಲೆ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಾನೆ ಅವನು. ನಾವು ಹಂಗೆ ಮಾಡಿದ್ವಾ ಅಂತ ಕೇಳ್ತಾರೆ ಅವರು. ಅದು ದಿ ಗ್ರೇಟೆಸ್ಟ್ ಥಿಂಗ್. ಸಿ ಐ ಟೆಲ್ ಯು, ಯಾವ ಲೆವೆಲ್ಗೆ ಬಂತು ಅಂದರೆ ಆ ಪುಸ್ತಕ ಓದಬೇಕು ನೀವು. ಸೇರ್ಬೇಕು, ತುಂಬ ದೊಡ್ಡ ಪುಸ್ತಕ. ಆ ಮಕ್ಕಳಿಗೆ ಅಲ್ಲಿ ಒಳಗಡೆ ಇರೋರಿಗೆ ಪ್ರಿಸನರ್ಸ್ಗೆ ಅವರು ಯೂರಿನೇಷನ್ನು ಅದು ಇದು ಮಾಡಿದ್ರೆ ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ಪ್ರಿಸನರ್ಸ್ ಹಂಗೆ ಮಾಡೋದು. ಅವ್ರಿಗೊಂದು ಬಕೆಟ್ ಕೊಟ್ಟಿರ್ತಾರೆ, ಅದಕ್ಕೆ ಮಾಡಬೇಕು. ಅದನ್ನು ತಗೊಂಡೋಗಿ ಕ್ಲೀನ್ ಮಾಡಬೇಕು ಒಂದು ಸಾರಿ. ಇವ್ರಿಗೆ ಅದನ್ನೂ ಬಿಡ್ತಿರ್ಲಿಲ್ಲ, ಅದಲ್ಲೇ ಬಿದ್ದು ಗಬ್ಬೊಡಿತಾ ಇತ್ತು. ಆ ಲೆವೆಲ್ಗೆ ತಂದಿದ್ರು ಈ ಗಾರ್ಡ್ಸ್ಗಳು. ಯಾಕೆ ಹಂಗೆ ಮಾಡಿದ್ರು? ಹೇಳಿದ್ದಂಗೆ ಹಪ್ಪೆ ಹೇಳ್ದಂಗೆ ಕೇಳು ಅವು ಬಡ್ಡಿ ಮಗಳೇ ಅಂತ ನಮ್ಮೂರಾಗ ಒಂದು ಗಾದೆ ಮಾಡ್ತೀವಿ. ನನಗೇನು ಬಂತು, ಅವನು ಹೇಳಿದಾನೆ ಹಂಗೆ ಮಾಡು. ದಿಸ್ ಬಿಕಮ್ಸ್ ಎ ರೋಲ್. ನೀವು ನಿಮ್ಮ ರೋಲ್ ಪ್ಲೇ ನೀವು ಮಾಡ್ತೀವಿ ಅಷ್ಟೇ. ಅಫ್ಕೋರ್ಸ್ ಒಂದು ಆಕ್ಯುಪೇಷನ್ ಇಂಪ್ಯಾಕ್ಟ್ ಪರ್ಸನಾಲಿಟಿ ಮೇಲೆ ಬಹಳ ಐತೆ. ನಮ್ಗೆ ಆಕ್ಯುಪೇಷನಲ್ ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟೇ ಬರೆದಿದ್ದೀವಿ ನಾವು. ನೀವು ಮಾಡೋ ಕೃತಿ ಕರ್ಮ ಏನೈತಲ್ಲ ಅದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ. ಯು ಕಾಂಟ್ ಅವಾಯ್ಡ್. ಎಷ್ಟೋ ಸಮಯ ಅವನ್ನ ಆರ್ಡರ್ ಮಾಡಿಬಿಟ್ಟು ಮನೆಗೆ ಬಂದು 2 ತಿಂಗಳು ಆರ್ಡರ್ ಮಾಡಿದ್ರಲ್ಲಿ ನಿಮ್ಮ ಆಫೀಸ್ ಇಟ್ಕೊಳ್ಳಿ ಇದನ್ನೆಲ್ಲ ಅಂತ ಕೇಳಿಲ್ವ ಅಲ್ಲಿ. ಹಂಗೆ ಆಗೈತೆ ಅವನಿಗೆ ಪಾಪ. ಅದನ್ನೇ ಇಲ್ಲಿಗೂ ಬಂದು ಮಾಡೋಕ್ಕೆ ಶುರು ಮಾಡುತ್ತಾನೆ. ಯು ಕಾಂಟ್ ಹೆಲ್ಪ್ ಇಟ್. ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ಆಕ್ಯುಪೇಷನ್ ಈಸ್ ಒನ್ ಡೈಮೆನ್ಷನ್ ದಟ್ ಕಂಟ್ರೋಲ್ಸ್ ಯುವರ್ ಪರ್ಸನಾಲಿಟಿ. ಆಕ್ಯುಪೇಷನಲ್ ಪೊಸಿಷನ್ ಏನಾಗುತ್ತೆ. ನಾನು ಮೇಷ್ಟ್ರಾದೆ, ಹಿಂಗಾದೆ. ನಾನೀಗ ಮಾತಾಡ್ತಾ ಇದ್ದರೆ ಯಾರೋ ಯಾರೋ ಕೇಳಿದ್ರು, ಸಾರ್ ನೀವು ಇಷ್ಟು ವರ್ಷ ಆಯಿತು ಅಂದರು, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ, ಅದು ಹೆಂಗೆ ಅದು? ನಾನು ಹೇಳಿದೆ, ಏನಿಲ್ಲ, ನಾನು ಮೇಷ್ಟ್ರಾಗಿದ್ದೆ, 50 ವರ್ಷದಿಂದ ಮಾತಾಡ್ತಾ ಇದ್ದೆ, ಅದೇ ಕಂಟಿನ್ಯೂ ಆಗ್ತಾ ಇದ್ದೆ ಅಷ್ಟೇ ಹೊರತು ಅದಕ್ಕೆ ಏನೂ ಇಲ್ಲ. ಅಭ್ಯಾಸ ಬಲ. ಸೊ ನನಗೆ ಇದು ಒಂದೇ ಅಲ್ಲ, ಹಲವಾರು ಇದ್ದಾವ್ರಿ. ದಿ ಡಿಟರ್ಮಿನೇಟ್ಸ್ ಆಫ್ ಪರ್ಸನಾಲಿಟಿ ಅಂತಲೇ ಇಟ್ಸ್ ಹ್ಯೂಜ್ ಏರಿಯಾ. ಐ ಆಮ್ ನಾಟ್ ಸರ್ಪ್ರೈಸ್. ಬಟ್ ನೀವು ನಿಮ್ಮ ಕೆಲಸದಲ್ಲಿ ಪೊಲೀಸ್ನವನು, ಪೊಲೀಸ್ ಇನ್ಸ್ಪೆಕ್ಟ್ರು, ಅವ್ನು ಲಾಠಿ ಹಿಡ್ಕೊಂಡು ನಿಮ್ಮ ಕೆಲಸನೇ ಅದಿಲ್ಲದಿದ್ರೆ ಹೆಂಗ್ರಿ ಮಾಡ್ತಾನೆ ಅವನು? ಆಗಲ್ಲ ಅಲ್ವಾ? ದಟ್ಸ್ ಇಟ್. ಈಸ್ ಆಕ್ಯುಪೇಷನ್ ಇಂಪ್ಯಾಕ್ಟ್ಸ್ ಇಸ್ ಪರ್ಸನಾಲಿಟಿ. ಅದನ್ನು ಇಲ್ಲ ಅನ್ನೋಕ್ಕಾಗಲ್ಲ. ಬಟ್ ಅಗೈನ್ ಹಿ ವೋಂಟ್ ಇಂಪ್ಲಿಮೆಂಟ್ ಇಟ್. ಅವನಿಗೆ ಅದೇನೋ ಹೇಳ್ತಾರೆ, ಬದನೆಕಾಯಿ ಇದಕ್ಕೆ ಹಾಕೋಕ್ಕಾಗುತ್ತೆ ಹೊರತು ನೀವು ಅದನ್ನು ಎಲ್ಲದಕ್ಕೂ ಉಪಯೋಗಿಸೋಕ್ಕಾಗಲ್ಲ ಅಂತ. ಸಾಹಿತ್ಯದ ಪ್ರಭಾವ ಮನುಷ್ಯನ ಮೇಲೆ ಇದ್ದೆ. ಬಟ್ ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ಎದ್ದೋಗ ಮಾಡೋ ಕೆಲಸ ಮಾಡೋದು ಐತಲ್ಲ, ಅದರಿಂದ ಅದು ಕೆಲವ್ರ ಮೇಲೆ ಆಗುತ್ತೆ. ನೋಡಿ, ವ್ಯಕ್ತಿತ್ವ ಅನ್ನೋದು ಇಟ್ಸ್ ಎ ಮಲ್ಟಿ ಫ್ಯಾಸೆಟೆಡ್ ಥಿಂಗ್. ನಾನು 50 ವರ್ಷ ಓದಿದ್ದೀನಿ ಬರೀ ವ್ಯಕ್ತಿತ್ವವನ್ನು ಕುರಿತು. ನನಗೆ ವ್ಯಕ್ತಿತ್ವ ಅಂದರೆ ಏನು ಅಂತ ಯಾರು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಯು ಸಿ, ನಾನು ಮೊನ್ನೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಬರೆದೆ, ಇಂಟ್ರಡಕ್ಟರಿ ಟೆಕ್ಸ್ಟ್ನ. ಅದರಲ್ಲಿ ಈ ಡೆಫಿನೇಷನ್ಗಳೆಲ್ಲ ಹೇಳ್ಬೇಕಾಗಿತ್ತಲ್ವ ಪುಸ್ತಕ ಬರೀಬೇಕಾದ್ರೆ, ಸೈಕಾಲಜಿ ಅಂದರೆ ಏನು ಅಂತ. ಅಲ್ಲಿ ಒಂದು ಡೆಫಿನೇಷನ್ನು ನನಗೆ ತುಂಬ ಹಿತವಾಗಿ ಕಾಣ್ತು. ಸೈಕಾಲಜಿ ಈಸ್ ದಿ ಸಬ್ಜೆಕ್ಟ್ that tries to answer the question, what is man? ಮನುಷ್ಯ ಅಂದರೆ ಏನು? ಅದಕ್ಕೆ ನಾನು ಹೇಳಿದೆ, ಹೌದು, ಇಷ್ಟು ವರ್ಷದಿಂದ ಓದ್ಕೊಂಬಂದಿದ್ದೀನಿ. ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಆನ್ಸರ್ ದಿ ಕ್ವಶನ್ ವಾಟ್ ಈಸ್ ಮ್ಯಾನ್.
ಬೇರೆಯವರಿರಲಿ 65 ವರ್ಷದಿಂದ ನನ್ನ ಜೊತೆಗಿದ್ದು ನನ್ನ ಹೆಂಡತಿ ವರ್ತನೆಯೇ ನನಗೆ ಗೊತ್ತಾಗಲ್ಲ. ಇನ್ನು ನಾನು ಯಾವ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಮ್ಯಾನ್ ಈಸ್ ಎ ಮಿರಕಲ್. ಸುಮ್ಮನೆ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋದು ಒಂದು ಭ್ರಮೆ, ಕಷ್ಟ. ಬಟ್ ಇಟ್ ಈಸ್ ಆಲ್ಸೋ ನಾಟ್ ಟ್ರೂ. ಏನು ಗೊತ್ತೇ ಇಲ್ಲ ಅಂತಲಲ್ಲ, ಆಗುತ್ತೆ. ದೇರ್ ಈಸ್ ನೋ ಕ್ವಶನ್ ಆಫ್ ಎನಿಬಡಿ ಅಂಡರ್ಸ್ಟ್ಯಾಂಡಿಂಗ್ ಎನಿಬಡಿ ಎಲ್ಸ್ ಕಂಪ್ಲೀಟ್ಲಿ ಆ್ಯಂಡ್ ಟೋಟಲಿ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್. ಇಟ್ಸ್ ವೆರಿ ಡಿಫಿಕಲ್ಟ್. ಎರಡನೇ ಪ್ರಶ್ನೆ ಇವಾಗ ಹೇಳಿ. ಕೆಲವು ಸಾಹಿತ್ಯ, ಇವಾಗ ಕನ್ನಡ ಸಾಹಿತ್ಯ ಇವತ್ತಿನ ಪರಿಸ್ಥಿತಿ ನಾನು ನೋಡ್ತಾ ಇದ್ರೆ ಈ ರೀತಿಯಾದಂತ ಒಂದು ಗಂಭೀರವಾದ ಚಿಂತನೆಯನ್ನ ಕಾದಂಬರಿಗಳಲ್ಲಿ ನಾವು ಕಾಣ್ತಾ ಇಲ್ಲ. ಉದಾಹರಣೆಗೆ ಸ್ವಲ್ಪ ಓಲ್ಡ್ ಇಶ್ಯೂ ಹೋದ್ರೆ ನಮ್ಮ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನೋಡಿದ್ರೆ ಮೊದಲನೇ ಮನೋವೈಜ್ಞಾನಿಕ ಕಾದಂಬರಿಯನ್ನು ಬರೆದವರು ದೇವರು ನರಸಿಂಹಶಾಸ್ತ್ರಿ. ಹೌದು. ಅದಾದ್ಮೇಲೆ ತ್ರಿವೇಣಿ ಅವರು ನೀವು ಹೇಳಿದಾಗೆ ಸ್ವಲ್ಪ ಜಾಳಾಗಿ ಮಾಡಿದ್ರು. ದೇವರು ನರಸಿಂಹ ಅವರು ಶಾಸ್ತ್ರಿ ಅವರು ಸ್ವಲ್ಪ ಆಳ್ವಾಗಿ ಮಾಡಿದ್ರು. ಅದಾದ್ಮೇಲೆ ಯಾವುದು ನಮ್ಮಲ್ಲಿ ಆ ಥರ ಕಾಣ್ತಾ ಇಲ್ಲ. ಪಾಪ್ಯುಲಾರಿಟಿ ಖರ್ಚು ಮಾಡಬೇಕು. ವಿ ಆರ್ ಬಿಲ್ಡಿಂಗ್ ಎ ಸೊಸೈಟಿ ಬೇಸ್ಡ್ ಆನ್ ಮನಿ. ಸರಿ, ಸೊಸೈಟಿ ಇವಾಗ ಇದೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾವು ಭೈರಪ್ಪನ ಕಾದಂಬರಿಗಳು ತಗೊಳ್ಳಿ. ಹೌದು. ನೀವು ಎಷ್ಟು ಶಿಸ್ತುಗಳನ್ನ ತರ್ತಾರೆ ಒಂದೊಂದು ಕಾದಂಬರಿಯನ್ನು. ಧರ್ಮ ಜಾಸ್ತಿ ಇರ್ಬೋದು, ಆದ್ರೆ ಸೈಕಾಲಜಿ ಇದೆ, ಎಕನಾಮಿಕ್ಸ್ ಇದೆ. ಇಂಗ್ಲಿಷ್ ಅಲ್ಲಿ ಇದನ್ನ ನೋಡ್ತಾ ಇದೀವಿ ನಾವು. ಹೌದು. ಆಲ್ಬರ್ಟೋ ಮೊರಾವಿಯಾ ಅಂತ ತಗೊಂಡ್ರೆ ಪ್ರತಿಯೊಂದು ಅವನು ಸೈಕಾಲಜಿ ಮೇಲೆ ಸಣ್ಣ ಕಥೆಗಳನ್ನು ಬರೆದಿರ್ತಾನೆ ಅಥವಾ ಕಾದಂಬರಿನ ಬರೆದಿರ್ತಾನೆ. ಬರೀ ಸೆಕ್ಸ್ ಬಗ್ಗೆ ಬರೆದಂತ ಹೆರಾಲ್ಡ್ ರಾಬಿನ್ಸ್ ತಗೊಂಡ್ರೆ ಅವನು ಮನೋವಿಜ್ಞಾನದ ಆಧಾರದ ಮೇಲೆ ಬರೀತಾ ಇರ್ತಾನೆ. ಅಯ್ಯೋ, ನೀವು ಅದಕ್ಕೆ ಕೇಳಿದ್ರಿ. ಈಗ ನನಗೆ ಒಂದೊಂದು ಸಮಯ ಭಯ ಆಗುತ್ತೆ. ಆರ್ಡಿನರಿ ಮೊಬೈಲ್ ಫೋನ್ ತಗೊಂಡ್ರೆ ಸೈಕಾಲಜಿ ಸೇಸ್ ಅಂದ್ಬಿಟ್ಟು ಕೆಲವರು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬರೀ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸೈಕಲಾಜಿಕಲ್ ಫ್ಯಾಕ್ಟ್ಸ್ ಅಂತ ನಾನು ತಲೆ ಹೊಡ್ಕೊತಿದ್ದೀನಿ. ಎಂದೂ ಸೈಕಾಲಜಿ ಇದನ್ನು ಹೇಳಲಿಲ್ವಲ್ಲಪ್ಪ ಅಂತ. ಸೊ ಯಾರೂ ಏನೂ ಮಾಡೋಕ್ಕೆ, ಯಾರ ಮೇಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಹೇಳ್ತೀರಲ್ವಾ ಇದನ್ನು. ಬಟ್ ಒಂದು ದೇರ್ ಇಸ್ ಎ ಕೋರ್ ಪರ್ಸನಾಲಿಟಿ, ಅದನ್ನು ಬದಲಾಯಿಸೋಕ್ಕೆ ಆಗಲ್ಲ. ನನ್ನ ನಂಬಿಕೆ ನೋಡಿ. ಯಾಕೆಂದರೆ ಇದು ಬಹಳ ನಿಮ್ಮನ್ನು ಬಹಳ ಹೊತ್ತು ಕುಂಡಿಸ್ಕೋಬೇಕಾಗಿತ್ತು. ನಾನು ಕ್ವಶನ್ ಕೇಳಿದೆ, ಮನುಷ್ಯ ಅಂದರೆ ಏನು? ಸೈಕಾಲಜಿ ಅದರ ಕೆಲಸ ಏನಪ್ಪ ಅಂದರೆ ಈ ಕ್ವಶನ್ಗೆ ಆನ್ಸರ್ ಮಾಡೋದು. ಆ್ಯಕ್ಚುಲಿ ದಿಸ್ ಇಸ್ ದಿ ಡೆಫಿನೇಷನ್. ಸೈಕಾಲಜಿ ಈಸ್ ದಿ ಸಬ್ಜೆಕ್ಟ್ ದಟ್ ಟ್ರೈಸ್ ಟು ಆನ್ಸರ್ ದಿ ಕ್ವಶನ್ ವಾಟ್ ಈಸ್ ಮ್ಯಾನ್. ಏನು ಇವತ್ತಿನವರೆಗೆ ನಾವು ವಾಟ್ ಈಸ್ ಮ್ಯಾನ್ ನಾನು ಪಾಠ ಮಾಡ್ಬೇಕಾದ್ರೆ ಹೇಳಿದೆ. ವಿ ಹ್ಯಾವ್ ಗಾಟ್ 3 ಆನ್ಸರ್ಸ್ ಫಾರ್ ದಿಸ್ ಕ್ವಶನ್. ಫಸ್ಟ್ ಒನ್, ಮ್ಯಾನ್ ಈಸ್ ಅನ್ ಆ್ಯನಿಮಲ್. ಅಷ್ಟೇ. ಎಲ್ಲ ಪ್ರಾಣಿಗಳಂಗೆ ಇವನು ಒಬ್ಬ ಪ್ರಾಣಿ. ಅದು ಒಂದು ಅಪ್ರೋಚ್ ಸ್ವಾಮಿ. ಕೇವಲ ಮನುಷ್ಯ ನೀನು ಪ್ರಾಣಿಗಳಂಗೆ ವರ್ತಿಸ್ತೀಯ ಅನ್ನೋದು ಒಂದು ಫ್ರೈಡಿಯನ್ ಅಪ್ರೋಚ್. ಅದು ಸೈಕೋಅನಲಿಟಿಕ್ ಅಪ್ರೋಚ್ ಅಂತೀವಿ ನಾವು. ಎರಡನೇದೇನು ಗೊತ್ತಾ? ಮ್ಯಾನ್ ಈಸ್ ಎ ಮೆಷಿನ್ ಅಂತ. ದೇರ್ ಈಸ್ ನಥಿಂಗ್ ಗ್ರೇಟ್. ಮ್ಯಾನ್ ಈಸ್ ಲೈಕ್ ಎ ಕಂಪ್ಯೂಟರ್. ಇಟ್ ಈಸ್ ಇನ್ಪುಟ್ ಔಟ್ಪುಟ್ ಅಷ್ಟೇ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಇನ್ಪುಟ್ ಔಟ್ಪುಟ್. ನಥಿಂಗ್ ಗ್ರೇಟ್. ಇನ್ಫ್ಯಾಕ್ಟ್ ಮೆಷಿನ್ ಈಸ್ ಬೆಟರ್ ದೆನ್ ಹ್ಯೂಮನ್ ಬೀಯಿಂಗ್ಸ್. ಈಗ ಎಷ್ಟರ ಮಟ್ಟಿಗೆ ಹೋಗೈತೆ ಅಂದರೆ ನಿಮಗೆ ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನೋಡಿ. ಈಗ ಸಮ್ ಪೀಪಲ್ ದೇ ಆರ್ ಪ್ರಿಪೇರ್ಡ್ ಟು ಮ್ಯಾರಿ ಎ ಝಾಂಬಿ ಇನ್ಸ್ಟೆಡ್ ಆಫ್ ಎ ವುಮನ್. And they are happy with that. I don't know, the world has come to such a level. They are marrying an artificially produced human figure, not the actual human figure, and they are happy with that. God help them. It's okay. I accept it. ನಾನು ಯಾವುದನ್ನು ಇಲ್ಲ ಇದು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. ನಾನು ಯಾರ್ರಿ ನಿಮಗೆ ತಪ್ಪು ಅಂತ ಹೇಳೋದಕ್ಕೆ? ಏನು ಹೇಳ್ತಾ ಇದ್ದಿಂದ್ರೆ, ಕನ್ನಡ ಸಾಹಿತ್ಯದ ಮೇಲೆ ಅಂದರೆ ನಾವಲ್ಲು ಅಥವಾ ಶಾರ್ಟ್ ಸ್ಟೋರಿ ಲೆಕ್ಕದಲ್ಲಿ ತಗೊಂಡ್ರೆ ಮನೋವಿಜ್ಞಾನದ ಪರಿಣಾಮ ಅಥವಾ ಮನೋವಿಜ್ಞಾನದ ಇನ್ಫ್ಲೂಯೆನ್ಸ್ಗಳು ಬಹಳ ತೆಳುವಾಗಿ ಕಾಣ್ತಾ ಇದೆ. ಇಲ್ವೇ ಇಲ್ಲ ಅಂದ್ರೂ ನೀವೇನು ತಪ್ಪು ಮಾಡ್ತಾ ಇಲ್ಲ ಬಿಡಿ. ನೀವು ತೆಳುವಾಗಿ ಅಂತೀರಿ. ಇಲ್ಲ ಅದು ಯಾಕೆಂದ್ರೆ ಯಾವುದೂ ಇಲ್ಲ. ಇಲ್ಲ ರೀ, ಜಾಳ ಅದು ಕತೆ ಹೇಳ್ತಾರೆ. ಉದಾಹರಣೆಗೆ ಶಾಂತಿನಾಥ ದೇಸಾಯಿ ಅವರ ಕಾದಂಬರಿಗಳು
ಅದು ಎಷ್ಟು ದಿವಸ ಕಾಡತ್ತೆ ಇತ್ತು ಎಲ್ಲರೂ ಹಂಗೆ ಇರಲ್ವಲ್ರಿ ನೀವು ಒಳ್ಳೆ ಅದಕ್ಕೆ ಇನ್ಫ್ಯಾಕ್ಟ್ ನಿಮ್ಮ ಭೈರಪ್ಪನ್ನೇ ಕುರಿತು ಬಹಳ ಲೈಟಾಗಿ ಈಸ್ ಎ ಗುಡ್ ಸ್ಟೋರಿ ಟೆಲ್ಲರ್ ಅಷ್ಟೇ ಹೊರತು ಇನ್ನೇನೂ ಇಲ್ಲ ಅಂದರು. ಅದೆಂತ ರೀ ಈಗ ಮೊನ್ನೆ ತೀರ್ಕೊಂಡ್ರಲ್ಲ ಒಬ್ಬರು ಉಡುಪಿ ಕಡೆಯವರು ರಾಷ್ಟ್ರೀಯ ರಾಜಶೇಖರು, ಅವನಿಗೆ ಕನ್ನಡನೇ ಬರಲ್ಲ ಅಂದ್ಬಿಟ್ರು ಒಂದು ದಿವಸ. ಇಟ್ಸ್ ಓಕೆ, ಬಟ್ ಹೀ ಈಸ್ ಎ ಗುಡ್ ಸ್ಟೋರಿ ಟೆಲ್ಲರ್. ನಾನು ಅವ್ರ ಪುಸ್ತಕಗಳನ್ನ ಇವತ್ತು ಓದೋದು ಎಂಜಾಯ್ ಮಾಡ್ತೀನಿ. ಅವ್ರದ್ದು ರೀಸೆಂಟ್ ಬುಕ್ ಇನ್ನೂ ನಾನು ಓದಿಲ್ಲ, ನನ್ನ ಮಗಳಿಗೆ ಕೊಟ್ಟೆ ನೀನು ಓದ ಮೊದಲು ಅಂತ. ಉತ್ತರಾಖಂಡ ಈಸ್ ರಾಮಾಯಣ ರಿಟರ್ನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಸೀತಾ. ವಾಟ್ ಎ ಲವ್ಲಿ, ಅವ್ರ ಪರ್ವ, ಇಟ್ಸ್ ಎ ಕ್ಲಾಸ್. ಬಟ್ ಅಷ್ಟೇ, ಅದಕ್ಕಿನ್ನೂ ನೀವು ಹೇಳಿದ್ರಲ್ಲ, ವಾಟ್ ಈಸ್ ದಿ ಥಿಂಗ್ ವಿಷನ್ ದಟ್ ಯು ಗೆಟ್ ದೇರ್ ಇಸ್ ನಥಿಂಗ್. ಒಳ್ಳೆ ಕಥನ ಕಲೆ ಐತೆ ಅವ್ರಿಗೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ನಾನು ಹೇಳ್ಬಾರ್ದು. ಬಟ್ ಇನ್ನೇನು ವಾಟ್ ಈಸ್ ಗ್ರೇಟ್ ಅಬೌಟ್ ಇಟ್? ಏನು ಅಂಥದ್ದು ಹೇಳ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಬಟ್ ಹೀ ಈಸ್ ಒನ್ ಆಫ್ ದಿ ಗ್ರೇಟ್ ರೈಟರ್ಸ್ ಇನ್ ಕಾಂಟೆಂಪರರಿ. ಸ್ಯಾಟಿಸ್ಫ್ಯಾಕ್ಷನ್ ಯಾಕೆ ಕಾಣ್ತಾ ಇದೆ ನಮ್ಮ ಕನ್ನಡ ಕಾದಂಬರಿ? ಇಲ್ಲ ಅದಕ್ಕೆ ನಾವೇನು ಮಾಡೋಕ್ಕೆ ನಾನು ಐ ಆಮ್ ಎನ್ ಆಪ್ಟಿಮಿಸ್ಟ್. ಬರ್ತತೆ ಸರ್, ಆಮೇಲೆ ಬರೀತಾರ್ರಿ, ನಮ್ಮ ಜನ ಬರೀತಾರ್ರಿ. ಇನ್ನು ಕನ್ನಡದಲ್ಲೂ ಒಳ್ಳೆ ಬರಹಗಾರರಿದ್ದಾರೆ, ಬರೀತಾರೆ. ಐ ಆಮ್ ಎನ್ ಆಪ್ಟಿಮಿಸ್ಟ್. ಒಳ್ಳೆ ಕಾದಂಬರಿಗಳನ್ನು ಮುಖರ್ಜಿ ಕನಸುಗಳು ಬರೀತಾರ್ರಿ. ಯಾಕೆ ನೀವು ಎಷ್ಟು ಜನ ಮುಖರ್ಜಿ ಕನಸು ಯಾರು ಓದಕ್ಕೆ ಹೋಗ್ತಾರೆ? ಇದನ್ನು ಓದ್ದಂಗೆ ಅದನ್ನು ಓದೋದಿಲ್ಲ. ಅವರಿಗೆ ಒಂದು ಸಾರಿ ಬೇಕು ಲೈಟ್ ಜಾಳು ಅಂದಿರಲ್ಲ ನೀವು, ಇದು ಒಂಥರ ಎಂಟರ್ಟೈನ್ಮೆಂಟು. ಲಿಟ್ರೇಚರ್ ದೇರ್ ಶುಡ್ ಬಿ ಎಂಟರ್ಟೈನ್ಮೆಂಟ್, ಬಟ್ ಇಟ್ ಶುಡ್ ನಾಟ್ ಬಿ ಓನ್ಲಿ ಎಂಟರ್ಟೈನ್ಮೆಂಟ್ ಆಗಬಾರ್ದು. ಅದ್ರಲ್ಲಿ ಏನೋ ಒಂದು ಇರಬೇಕು. ಇದನ್ನು ಓದಿದ ಮೇಲೆ ಆ ಪುಸ್ತಕ ಬಚ್ಚಿಟ್ಬಿಟ್ಟು ಯೋಚನೆ ಮಾಡ್ಬೇಕ್ರಿ. ಅದೇ ಪುಸ್ತಕನ ಪಕ್ಕಕ್ಕೆ ಇಟ್ಬಿಟ್ಟು ಮಲ್ಕೊಂಡು ಏನು ಹೇಳ್ದ ಇವನು, ಯಾಕೆ ಹಿಂಗಾಯಿತು ಅಂಥ ಪುಸ್ತಕಗಳು ಕಡಿಮೆ. ಐ ಡೋಂಟ್ ಮೈಂಡ್, ಬಟ್ ಜನಗಳಿಗೆ ಓದೋ ಅಭ್ಯಾಸನೇ ಇರಲಿಲ್ಲ ಸ್ವಾಮಿ. ನನಗೀಗ 92 ವರ್ಷ ಅಂದೆ, ನಾನು ಭಾಳ ದಿವಸದಿಂದ ನೋಡಿದ್ದೀನಿ. ಆಗಿನ ಕಾಲದಲ್ಲಿ ಓದೋರು ಇರಲಿಲ್ಲ. ಈಗ ಅಟ್ಲೀಸ್ಟ್ ಪುಸ್ತಕಗಳನ್ನು ಏನೋ ಕಥೆನೋ ಕಾದಂಬರಿನೋ ಏನೋ ಓದ್ತಾರಲ್ಲ, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಒಳ್ಳೆ ಬರಹನೂ ಬರ್ತಾರೆ ಸರ್, ನಾನು ಇಲ್ಲ ಅಂತ ಹೇಳಲ್ಲ. ಭಾಳ ಆಳವಾಗಿ ಬರೆಯೋರು. ಇನ್ನೊಬ್ಬ ಕಾರಂತ ಹುಟ್ಟಬೇಕ್ರಿ. ಯು ವಾಸ್ ಎ ಗ್ರೇಟ್ ರೈಟರ್. ಐ ಡೋಂಟ್ ನೋ ವೆದರ್ ಯು ಅಗ್ರಿ ವಿತ್ ಮೀ. ಕಾರಂತ ವಾಸ್ ಎ ಗ್ರೇಟ್ ರೈಟರ್ ಅಂತ ಅವರು ಇರಬೇಕು, ಬರ್ತಾರೆ. ನಾನು ಐ ಆಮ್ ಈಗ ಒಂದು ಮಾತು ಹೇಳಿದೆ ನಾನು, ಎವಲ್ಯೂಷನ್ನು ಅಮೀಬಾದಿಂದ ಶುರುವಾಗಿ ಮನುಷ್ಯನ ಲೆವೆಲ್ಗೆ ಬಂದೈತೆ. ಬಟ್ ಇಲ್ಲಿಗೆ ನಿಂತೋಗಲ್ಲ ಎವಲ್ಯೂಷನ್ನು, ಇನ್ನೂ ಮುಂದಕ್ಕೆ ಹೋಗುತ್ತೆ ಅಲ್ವಾ. ಸೊ ದಿ ಮ್ಯಾನ್ ಬಿಕಮ್ ಸೂಪರ್ ಮ್ಯಾನ್ ಒಂದು ಆಗುತ್ತೆ ಅಂತ ನನಗೆ ಹೋಪ್ ಐತೆ. ಯು ಮಸ್ಟ್ ಟಾಲರೇಟ್ ಇಟ್, ವೆಯ್ಟ್ ಫಾರ್ ಇಟ್ ಅಷ್ಟೇ. ನೀವು ಹೇಳಿದ್ನನ್ನು ನಾನು ಸಂಪೂರ್ಣವಾಗಿ ಒಪ್ತೀನಿ. ಇವತ್ತೆಲ್ಲ ಬೆಲೆ ಜಾಳು ಅಲ್ಲಿ ಏನೈತೆ ಅಂತ ನನ್ನ ಕೈಲಿ ಒಂದು ಪುಸ್ತಕ ನಿಮ್ಮ ಇವ್ರದ್ದೇ ಭೈರಪ್ಪನವ್ರದ್ದೇ 70 ಸಾರಿ ರೀಪ್ರಿಂಟ್ ಆಗೈತೆ. ಅದು ಬಿಲೀವ್ ಮಿ, 70 ರೀಪ್ರಿಂಟ್ಸ್. ನಾನು ಅದನ್ನು ಬಹಳ ಕಷ್ಟಪಟ್ಟು ಓದಿದೆ. ಏನೂ ಇಲ್ವಲ್ರಿ ಇಲ್ಲಿ. ಅದು ಹೆಂಗೆ 70 ಅದೇನಾಯಿತು, ಇನ್ನೂ ಕೊನೆ ಚಾಪ್ಟರ್ ಓದೋಕ್ಕಾಗಿಲ್ಲ ನನ್ನ ಕೈಲಿ ಅದು ನಿಜವಾಗೂ. ಆ್ಯಂಡ್ ಇಟ್ ಈಸ್ ಭೈರಪ್ಪಸ್ ಬುಕ್. ಅರೇ ಇಷ್ಟು 70 ಸಾರಿ ರೀ, ಕ್ಯಾನ್ ಯು ಇಮ್ಯಾಜಿನ್? ಒಂದು ದಿನ 2 ಸಾರಿ ಆಗೈತೆ, ಒಂದೇ ದಿನದಲ್ಲಿ 2 ಸಾರಿ ರೀಪ್ರಿಂಟ್ ಆಗೈತೆ. ಅದೇನೋ ನಂಗೆ ಗೊತ್ತಿಲ್ಲ, ಪಬ್ಲಿಷರು ಲೆಕ್ಕ ಮಾಡಿದ್ರೋ ಅಥವಾ ಬೇಕು ಅಂತ ಅನೌನ್ಸ್ ಮಾಡಿದ್ರೋ. ಇವೆಲ್ಲ ನಾಟಕ ಮಾಡ್ತಿರ್ತಾರೆ, ಪಾಲಿಟಿಕ್ಸು. ನಾವು ಒನ್ ಆಫ್ ದಿ ಗ್ರೇಟ್ ಪ್ರಾಬ್ಲಮ್ ವಿತ್ ವಿ ಪೀಪಲ್, ವಿ ಆರ್ ನಾಟ್ ಆಥೆಂಟಿಕ್. ನನಗೆ ಅದನ್ನು ಹೆಂಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಗೊತ್ತಲ್ಲ. ವಿ ಆರ್ ನಾಟ್ ಆಥೆಂಟಿಕ್. ನಮ್ಮ ಅಜ್ಜಿ ಭಾಷೆನಲ್ಲಿ ಹೇಳು ಅಂದರೆ ಹೇಳ್ಬಿಡ್ತೀನಿ ನಾನು. ನಮ್ಮ ಅಜ್ಜಿ ಹೇಳ್ತಿದ್ಲ, ಅವಳೇನು ಸ್ಕೂಲ್ಗೆ ಹೋಗಿರಲಿಲ್ಲ. ವಿ ಆರ್ ನಾಟ್ ಪ್ರಾಮಾಣಿಕರಲ್ಲ ರೀ. ಅದಕ್ಕಿಂತ ಒಂದು ಮಾತು
ಕೆಟ್ಟದಾಗಿ ಕಾಣ್ಬೋದು. ನೀವು ಹೇಳ್ತೀನಿ, ನಮ್ಮ ಅಜ್ಜಿ ಹೇಳಿದ್ದು ಇಬ್ಬಂದಿಗಳು ಕಣೋ ಇವರು ಅಂದರು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವರ್ಡ್. ಕೇಳಿದ್ದೀರೇನ್ರಿ ನೀವು? ಇಬ್ಬಂದಿ. ಈ ಮನುಷ್ಯ ಹೇಳೋದೊಂದು, ಅವನು ಇರೋದು ಇನ್ನೊಂದು. ಇದು ನಾವು ಜಾಸ್ತಿ ಇಂಥವು ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಐ ಡೋಂಟ್ ಮೈಂಡ್, ಐ ಅಕ್ಸೆಪ್ಟ್ ದೆಮ್ ಆಲ್ಸೋ. ಜನ ಹಿಂಗೂ ಇರ್ತಾರೆ ಅಂದ್ಬಿಟ್ಟು ಐ ಅಕ್ಸೆಪ್ಟ್ ದೆಮ್. ಹೇಳಿ ಸರ್, ಇನ್ನೊಂದು ಪ್ರಶ್ನೆ ನಂದು. ಹೇಳಿ. ದಾಸ್ತೋವ್ಸ್ಕಿ ಬರೆದಿರೋ ನಾವೆಲ್ಲು ಬ್ರದರ್ಸ್ ಕರಮ್ಜೋವ್, ಅದನ್ನು ಓದಿದ ಮೇಲೆ ಸಿಗ್ಮಂಡ್ ಫ್ರೈಡು ದಾಸ್ತೋವ್ಸ್ಕಿ ವಾಸ್ ದ ಫಸ್ಟ್ ಸೈಕಾಲಜಿಸ್ಟ್ ಅಂತ ಹೇಳ್ತಾನೆ, ಒಂದು ಪ್ರಬಂಧನ ಬರಿತಾನೆ. ಕರೆಕ್ಟ್. ಈಗ ಪ್ರಶ್ನೆ ಏನಂದ್ರೆ, ರೈಟರ್ ಮೊದಲು ಸೈಕಾಲಜಿಸ್ಟ ಅಥವಾ ಸೈಕಾಲಜಿಸ್ಟ್ ಮೊದಲು ಸೈಕಾಲಜಿಸ್ಟ ಸರ್? ಯು ಸಿ, ಅಂದ್ರೆ ಯಾವುದರಿಂದ ಯಾವುದು ಪ್ರಭಾವ? ದಿ ನಾವೆಲಿಸ್ಟ್ ಈಸ್ ಎ ಸೈಕಾಲಜಿಸ್ಟ್ ಅನ್ಅಕ್ಸೆಪ್ಟೆಡ್ ಅಷ್ಟೇ. he is a psychologist. He is actually enacting his conscious and unconsciousness. ಅವನ ಒಳಗನೆ ಭಾವನೆಗಳನ್ನು ದಟ್ ಇಸ್ ಇಲ್ಲ. ಅದನ್ನು ಅವ್ರು ಹೇಳಿದ್ರಲ್ಲ ಎಲ್ಲರೂ ಅಂತ ನಾನೇನು ಅಯ್ಯೋ, ಅದಕ್ಕಿಂತ ನಾನು ಹೇಳಿದೆ, ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ತ್ರಿವೇಣಿ. ಅವಳಿಂದಾಗಿ ಈ ಪುಸ್ತಕಗಳು ಮಸ್ತಾಗಿ ಖರ್ಚಾಯಿತು ಗೊತ್ತಾ. ಬೆಕ್ಕಿನ ಕಣ್ಣು ಎಷ್ಟು ಜನ ಓದಿದಿಲ್ಲರಿ? ನಾನು ಓದಿದ್ದೇನೆ ಸ್ವಾಮಿ. ಬಹಳ ಅವಳ ಸಿಸ್ಟರ್ ನನ್ನ ಕ್ಲಾಸ್ಮೇಟು, ಅಮ್ಮ ನಿಮ್ಮ ಅಕ್ಕನ ಪುಸ್ತಕ ತರಿಸು ಅಂದ್ಬಿಟ್ಟು, ನಾನು ದುಡ್ಡಿರಲಿಲ್ಲ, ನಾನು ಬಡವ, ಅವಳ ಕೈಲಿ ತರಿಸ್ಕೊಂಡು ಓದ್ತಾ ಇದ್ದೆ ನಾನು. ಬಹಳ ಚೆನ್ನಾಗಿ ಬರೆಯೋದು. ಬಟ್ ದಟ್ ಈಸ್ ನಥಿಂಗ್. ನೀವು ಹೇಳ್ದಂಗೆ ಅಲ್ಲೇನೂ ಇಲ್ಲ. ಪುಸ್ತಕ ಆದಮೇಲೆ ಮಲ್ಕೊಂಡಾಗ ನಿದ್ದೆ ಬರ್ತತೆ, ಯೋಚನೆ ಮಾಡೋಕ್ಕೆ ಏನೂ ಇರೋದಿಲ್ಲ. ಕಲಿಸಿದ್ರು, ಅದನ್ನೇ ನಾನು ಹೇಳೋದು. ನಾನು ಐ ಅಪ್ರಿಷಿಯೇಟ್ ಇಟ್. ಒಂದು ತಲೆಮಾರಿನಲ್ಲಿ ತ್ರಿವೇಣಿ ಪುಸ್ತಕಗಳನ್ನು ಓದದೇ ಓದೋ ಅಭ್ಯಾಸ ನನಗೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಮನುಷ್ಯ ಆಗಬೇಕಾದ್ರೆ ವಾಟ್ ಮೇಕ್ಸ್ ಮ್ಯಾನ್? ರೀಡಿಂಗ್. ಏನೋ ಓದಿ ಸ್ವಲ್ಪ ನೀವು ಅಷ್ಟಕ್ಕೆ ನಿಲ್ಲಿಸ್ಬೇಡಿ, ಮುಂದಕ್ಕೂ ಹೋಗಿ ಅಂತ ನಾನು ಹೇಳೋದು. ತ್ರಿವೇಣಿಗಾಗೆ ನಿಲ್ಲಿಸ್ಬಿಡಬಾರ್ದು. ಆ ಮುಂದಕ್ಕೂ ಓದಲ್ಲ. ನಮ್ಮ ಜನ ಬೆಟ್ಟದ ಜೀವ ಯಾರೇ ಓದ್ತಾರೆ? ಎಷ್ಟು ಜನ ಓದಿದ್ದಾರೆ ಕೇಳಿ. ಐ ವಂಡರ್ ವಾಟ್ ಎ ಗ್ರೇಟ್ ನಾವೆಲ್. ಅಲ್ಲೇನಿಲ್ಲ, ರೊಮ್ಯಾನ್ಸ್ ಇಲ್ಲ, ಅದಿಲ್ಲ, ಇದಿಲ್ಲ, ಪ್ರೇಮ ಮಾಡೋದಿಲ್ಲ, ಫ್ರಸ್ಟ್ರೇಷನ್ ಇಲ್ಲ, ಬ್ರೇಕಪ್ ಇಲ್ಲ, ಇಂಥವೆಲ್ಲ ಇವು ಬೇಕಾಗಿರೋವು ಇವತ್ತು. ಏನು ಮಾಡೋದು? ಐ ಡೋಂಟ್ ಮೈಂಡ್. ನಾನು ಲುಕಿಯರ್, ಐ ಅಕ್ಸೆಪ್ಟ್ ಎವ್ರಿಥಿಂಗ್. ಆಫ್ಟರ್ ಹ್ಯಾವಿಂಗ್ ಸ್ಟಡೀಡ್ ಸೈಕಾಲಜಿ, ಐ ರೆಡ್ಯೂಸ್ಡ್ ಹ್ಯೂಮನ್ ಬಿಹೇವಿಯರ್ ಟು 2 words. ನೀವು ನಂಬ್ತಿರೋ ಇಲ್ವೋ, ಟೆಕ್ನಿಕಲಾಗಿ ಹೇಳೋದಾದರೆ ನಮ್ಮಲ್ಲಿ ಸೈಕಲಾಜಿಕಲಿ ಎಕ್ಸ್ಪ್ಲನೇಷನ್ ಏನಪ್ಪ ಹೇಳ್ತೀವಿ ಅಂದರೆ, ಪರ್ಸೆಪ್ಷನ್ ಡಿಟರ್ಮಿನ್ಸ್ ರೆಸ್ಪಾನ್ಸ್ ಅಂತ. ಪರ್ಸೆಪ್ಷನ್ ಡಿಟರ್ಮಿನ್ಸ್ ರೆಸ್ಪಾನ್ಸ್. ಪರ್ಸೆಪ್ಷನ್ ಅಂದರೆ ನಿಮಗೇನು ಅನ್ನಿಸ್ತತೆ, ಅದು ನೀವೇನು ಮಾಡ್ತೀರಿ ಅನ್ನೋದು ನಿಮ್ಮ ರೆಸ್ಪಾನ್ಸು. ನಿಮಗೇನು ಅನ್ನಿಸ್ತತೆ ಅದು ಮುಖ್ಯ ರೀ, ಅದೇನು ಅನ್ನೋದು ಮುಖ್ಯ ಅಲ್ಲ. ಈಗ ನೀವು ನನ್ನ ಅಷ್ಟೊತ್ತಿಂದು ಕೂತ್ಕೊಂಡು ಕೇಳಿದಿರಿ, ಇವನೇನೋ ತುಂಬ ತಿಳ್ಕೊಂಡಿದ್ದಾನೆ, ನಾನು ಜಳ್ಳಿರ್ಬೋದು, ಒಳಗಡೆ ಏನೂ ಇಲ್ಲದೆ ಇರ್ಬೋದು, ಏನೋ ಬಡ ಅಂತ ಉಳಿದಿರ್ಬೋದು ನಾನು. ನಿಮ್ಮ ಪರ್ಸೆಪ್ಷನ್ ಐತಲ್ಲ, ದಟ್ ಈಸ್ ಯುವರ್ ರಿಯಾಲಿಟಿ. ದೇರ್ ಈಸ್ ನಥಿಂಗ್ ಗ್ರೇಟ್. ನಾನು ಒಂದೊಂದು ಸಮಯ ಹೇಳ್ತೀನಿ, ಅವರ್ ಶಂಕರಾಚಾರ್ಯ ವಾಸ್ ದಿ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ಎವರ್ ಬಾರ್ನ್ ಅಂತ. ಎಂಥ ಗ್ರೇಟ್ ಸೈಕಾಲಜಿಸ್ಟ್ ರೀ ಅವನು. ಶಿ ಶುಡ್ ಹ್ಯಾವ್ ಲಿವ್ಡ್ ಫಾರ್ ಅನದರ್ ಫ್ಯೂ ಇಯರ್ಸ್. ತುಂಬ ಇರೋದು. ಒನ್ ಆಫ್ ದಿ ಗ್ರೇಟ್ ಥಿಂಕರ್. ಮಲಯಾಳಿ ಶಂಕರಾಚಾರ್ಯ. ನಾನು ಹಿಂಗೆ ಹೇಳ್ತೀನಿ, ವಾಟ್ ಎ ಗ್ರೇಟ್ ಮಲಯಾಳಿ ಹಿ ವಾಸ್ ಅಂತ. ಶಂಕರಾಚಾರ್ಯರು ಒನ್ ಆಫ್ ದಿ ಗ್ರೇಟ್ ಇಂಟೆಲೆಕ್ಚುವಲ್ ರೀ. ಅಲ್ಲ, ಬುದ್ಧ ಬೇರೆ ಸ್ವಾಮಿ. ಅವನು ರಿನನ್ಸಿಯೇಷನ್, ಅವನು ಬಿಟ್ಟಾಕು ಅಂದವನು. ಬಟ್ ಒಂದು ಅದು ಕಷ್ಟ. ನನಗೆ ಒಂದು ನೆನಪು ಬರ್ತದೆ, ಬುದ್ಧನ ಕಥೆ ಹೇಳ್ತಾ ಇರಬೇಕಾದ್ರೆ. ಒಂದು ಕಾಲದಲ್ಲಿ ಬರ ಬಂದ್ಬಿಡ್ತು, ಯಾರಿಗೂ ತಿನ್ನೋಕ್ಕೇನೂ ಇಲ್ಲ ಬುದ್ಧನ ಕಾಲದಲ್ಲಿ. ಏನು ಮಾಡೋದು ಅಂತ ಬುದ್ಧ ಕೂಡ ಯೋಚನೆ ಮಾಡ್ಬೇಕಾದ್ರೆ, ಒಬ್ಬಳು ಸಣ್ಣ ಮಗಳು, ಹೆಣ್ಮಗಳು ಒಂದು ತಟ್ಟೆ ಹಿಡ್ಕೊಂಬರ್ತಾಳೆ. ನಾನು ಎಲ್ಲರಿಗೂ ಅನ್ನ ತರ್ತೀನಿ ಅಂತ. ಎಲ್ಲಿಂದ ತರ್ತೀನಿ ಅಂದರೆ, ಭಿಕ್ಷೆ ಎತ್ಕೊಂಬರ್ತೀನಿ ನಾನು. ದಟ್ ಈಸ್ ಪರ್ಸೆಪ್ಷನ್. ನಾನು
ಭಿಕ್ಷಾ ಎತ್ಕೊಂಬಂದು ಇವ್ರಿಗೆಲ್ಲ ಅನ್ನ ಹಾಕ್ತೀನಿ, ಅವಳ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಬೇರೆ ರೀ. ಅವಳ ಮನೋಭಾವ. ಇಡೀ ದೇಶ ಬರದಲ್ಲಿ ಸಾಯ್ತಾ ಇರಬೇಕಾದ್ರೆ ಇವಳು ಹೇಳ್ತಾಳೆ, ಅವನಿಗೆ ಬುದ್ಧನಿಗೆ ಜ್ಞಾನೋದಯ ಆಗುತ್ತೆ ಅಲ್ಲಿ 2ನೇ ಸಾರಿ. ಅಬ್ಬಾಡೆ ಈಗೂ ಉಂಟಾ? ಇವಳು ಹೇಳ್ತಾಳಲ್ಲ, ಈ ಮನೋಭಾವ ನನಗೆ ಬರಲಿಲ್ವಲ್ಲ ಅಂತಾನೆ ಅವನು. ಸೊ ಯುವರ್ ಪರ್ಸೆಪ್ಷನ್ ಡಿಟರ್ಮಿನ್ಸ್ ಯುವರ್ ರೆಸ್ಪಾನ್ಸ್. ನಿಮ್ಮ ವರ್ತನೆನ ನಿಮಗೇನು ಅನ್ನಿಸ್ತದೆ ಅದು ಮುಖ್ಯ. ನಾನು ಅದಲ್ಲದೆ ಇರ್ಬೋದು, ನನ್ನನ್ನು ಕುರಿತು ನೀವೇನೋ ಒಂದು ಬೆಳೆಸ್ಕೊಂಡು ಹೋಗ್ತೀರಿ. ದಟ್ ಈಸ್ ಟ್ರೂ. ದಟ್ಸ್ ವಾಟ್ ಶಂಕರ ಸೆಡ್. ಯು ವಿಲ್ ನೆವರ್ ನೋ ಎನಿಥಿಂಗ್. ನಿನಗೆ ಯು ನೋ ಓನ್ಲಿ ಯುವರ್ ಸೆನ್ಸೇಷನ್ ಅಷ್ಟೇ. ನೀನು ಐ ಕಾಂಟ್ ಪ್ರೂವ್ ದಿ ಬುಕ್ ಈಸ್ ಹಿಯರ್ ಇನ್ ಫ್ರಂಟ್ ಆಫ್ ಮೀ. ಏನಿದೆ ಎಲ್ಲಿ ನಿಮ್ಗೆ ಹೆಂಗೆ ಗೊತ್ತು? ಯು ಪ್ರೂವ್ ದಟ್ ದಿ ಬುಕ್ ಈಸ್ ದೇರ್. ಐ ಆಮ್ ಓನ್ಲಿ ನನಗೆ ಇನ್ನೂ ಜ್ಞಾಪಕ, ನನ್ನ ಸ್ಟೂಡೆಂಟ್ ಒಬ್ಬಳು, ಹೆಂಗೆ ಸರ್ ಇಲ್ಲ ಅಂತೀರಿ, ಬಂದು ಹಿಡ್ಕೊಂಡು ನೋಡ್ತೀನಿ. ಅರೇ ಹಿಡ್ಕೊಳ್ಳೋದು ಒಂದು ಸೆನ್ಸೇಷನ್ ಏನಮ್ಮ, ಇಟ್ ಈಸ್ ಟಚ್ ಅಂದೆ ನಾನು. ನೋಡೋದು ಮಾತ್ರ ನಮಗೆ ಕಾಣುತ್ತೆ, ಟಚ್ ಸೆನ್ಸೇಷನ್ ಅಲ್ವೇನ್ರಿ? ಹೌ ಡು ಐ ನೋ ಯು ಆರ್ ದೇರ್? ಬಿಕಾಸ್ ಯು ಆರ್ ಟಚಿಂಗ್ ಮೀ ಅಷ್ಟೇ ಹೊರ್ತು ನೀವಿದ್ದೀರಿ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋದೆಲ್ಲ ನನ್ನ ಅನುಭವಗಳು. ನಾನು ನೋಡ್ತೀನಿ ನಿಮ್ಮನ್ನು, ನಿಮ್ಮ ಮಾತು ಕೇಳಿಸ್ಕೊತೀನಿ, ಅವೆಲ್ಲ ಏನು ಸೆನ್ಸೇಷನ್ಸು, ಹೌದಲ್ವಾ? ದಟ್ ಈಸ್ ದಿ ಓನ್ಲಿ ರಿಯಾಲಿಟಿ. ಅದನ್ನು ಬಿಟ್ಟು ನೀವಿದ್ದೀರಿ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ನೋ ಯು ಸಿ, ದಿಸ್ ಈಸ್ ಎ ವೆರಿ ಗ್ರೇಟ್ ಇಶ್ಯೂ ಸ್ವಾಮಿ. ಅದೇನಾಗುತ್ತೋ ಯಾರು ತಿಳ್ಕೊತಾರೆ. ಬಟ್ ಐ ಆಮ್ ಕಾನ್ಫಿಡೆಂಟ್ ಪೀಪಲ್ ವಿಲ್ ಬಿ ಏಬಲ್ ಟು ರಿಯಲೈಸ್ ವಿ ಆರ್ ಗ್ರೋವಿಂಗ್. ತಿಳ್ಕೊತಿದ್ದಾರೆ ಬಹಳಷ್ಟು ಜನ. ಎಲ್ಲರೂ ಹಂಗಿಲ್ಲದೆ ಇರ್ಬೋದು, ಇದ್ದಾರೆ. ಇದು ಗ್ಯಾರಂಟಿ ಒಳ್ಳೆಯದಾಗುತ್ತೆ. ನಾನು ಐ ಆಮ್ ಎ ವೆರಿ ಬಿಗ್ ಆಪ್ಟಿಮಿಸ್ಟ್ ಆ ದೃಷ್ಟಿಯಿಂದ.